ನಮಸ್ಕಾರ. ಭಾರತೀಯ ನ್ಯಾಯ ಸಂಹಿತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ವೆರಿ ಪ್ರೀವಿಯಂಟ್ಲಿ ಆಸ್ಕ್ಡ್ ಇನ್ ಕ್ವಶನ್ ಪೇಪರ್. ಮೋಸ್ಟ್ ಪಾಪ್ಯುಲರ್ ಕ್ವಶನ್ ದಟ್ ಈಸ್ ಬೀಯಿಂಗ್ ಆಸ್ಕ್ಡ್. ಆದ್ದರಿಂದ ಆ ಪ್ರಶ್ನೆನೂ ಕೂಡ ಹೀಗೆ, ವಾಟ್ ಈಸ್ ಹರ್ಟ್, ವೆನ್ ಹರ್ಟ್ ಬಿಕಮ್ಸ್ ಗ್ರೀವಿಯಸ್ ಹರ್ಟ್, ಎಕ್ಸ್ಪ್ಲೇನ್. ಸೊ ದಿಸ್ ಕ್ವಶನ್ ಹ್ಯಾಸ್ ಬೀನ್ ಆಸ್ಕ್ಡ್ ಸೆವರಲ್ ಟೈಮ್ಸ್. ಅನೇಕ ಸಲ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಚರ್ಚೆಯ ವಿಷಯ ಗಾಯ ಮತ್ತು ಗಂಭೀರ ಗಾಯ. ಸೆಕ್ಷನ್ 114 to 125 ಇದು ಹೋಗ್ತದೆ. ಸೆಕ್ಷನ್ 114 to 125 ಇದು ಹೋಗ್ತದೆ. ಸೊ ಟುಡೇ ಐ ಆಮ್ ಡಿಸ್ಕಸಿಂಗ್ ಇನ್ ಪಾರ್ಟ್ 1 ಆಫ್ ಮೈ ವಿಡಿಯೋ, ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ದಿಸ್ ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಆನ್ಸರಿಂಗ್ ದ ಕ್ವಶನ್ ಎಫೆಕ್ಟಿವ್ಲಿ. ಪರಿಣಾಮಕಾರಿಯಾಗಿ ನೀವು ಈ ಒಂದು ಪ್ರಶ್ನೆಯನ್ನು ಎಫೆಕ್ಟಿವ್ ಆಗಿ ಉತ್ತರಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದು. ನಾನು ಗಾಯ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡ್ತೀನಿ. ಗಂಭೀರ ಗಾಯ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡ್ತೀನಿ. ದೀಸ್ ಟು ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್. ಆ್ಯಂಡ್ who does it, who and why, ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ. ಆಮೇಲೆ ವಾಲಂಟರಿ ಕಾಸಿಂಗ್ ಹರ್ಟ್, ಹೂ ಆ್ಯಂಡ್ ವೈ, ಅದಕ್ಕೆ ಏನೇನು ಶಿಕ್ಷೆಗಳು ಅಂತಕ್ಕಂಥ ವಿಷಯವನ್ನು ನಾನು ಇವತ್ತು ಚರ್ಚೆ ಮಾಡ್ತೀನಿ. ಈ ಉಳಿದ ಇವಕ್ಕೆ ನಾವು ಅಗ್ರಿವೇಟೆಡ್ ಫಾರ್ಮ್ ಆಫ್ ಹರ್ಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಹರ್ಟು ಇರ್ಬೋದು, ಗ್ರೀವಿಯಸ್ ಹರ್ಟು ಇರ್ಬೋದು. ಅಗ್ರಿವೇಟೆಡ್ ಫಾರ್ಮ್ಸ್ ಆಫ್ ಹರ್ಟ್ ಅಂತ ಹೇಳ್ತೀವಿ. ಅವುಗಳನ್ನು ನಂತರದಲ್ಲಿ ಚರ್ಚೆ ಮಾಡೋಣ. ಇವನ್ ಚರ್ಚೆ ಮಾಡುವಾಗ ಶಿಕ್ಷೆಗೆ ಹೆಚ್ಚು ಮಹತ್ವ ಇರುತ್ತೆ. ಯಾವ ಸಾಧನಗಳನ್ನು ಉಪಯೋಗಿಸಿ ಅವರು ಈ ವ್ಯವಹಾರಗಳನ್ನ ಮಾಡ್ತಾರೋ ಆವಾಗ ಶಿಕ್ಷೆ ಏನು ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಡಿಸೈಡ್ ಮಾಡಲಾಗುತ್ತೆ. ಪ್ರಮುಖವಾಗಿ ನೀವು ಈ 2 ಸೆಕ್ಷನ್ನ ಅರ್ಥವನ್ನು ತಿಳ್ಕೊಳ್ಬೇಕು. ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದರೆ, ಒಂದು ಪರೀಕ್ಷೆಯ ದೃಷ್ಟಿಯಿಂದ, ಅದಕ್ಕಿಂತಲೂ ಮುಖ್ಯವಾಗಿ ನೀವು ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಹಳಷ್ಟು ಸಲ ಎಲ್ಲದಕ್ಕೂ ಪೊಲೀಸ್ನವ್ರು ಏನು ಮಾಡ್ತಾರೆ, ಅಟೆಂಪ್ಟ್ ಟು ಮರ್ಡರ್ ಅಂತ ಹಾಕ್ಕೊಂಡು ಬರ್ತಾರೆ, ಇಲ್ಲ ಮರ್ಡರ್ ಅಂತ ಹಾಕ್ಕೊಂಡು ಬರ್ತಾರೆ. ಬಟ್ ವಿವರವಾದ ಟ್ರಯಲ್ ಆದಾಗ ಅದು ಕೇವಲ ಹರ್ಟ್ ಆಗಿರ್ಬೋದು ಅಥವಾ ಗ್ರೀವಿಯಸ್ ಹರ್ಟ್ ಆಗಿರ್ಬೋದು. ಅಂದರೆ ಮರ್ಡರ್ ಸೆಕ್ಷನ್ 100 ಆಗಲಿ 101 ಆಗಲಿ ಅಪ್ಲಿಕೇಬಲ್ ಆಗಲಿಕ್ಕೇ ಇಲ್ಲ. ಅಥವಾ ಓಲ್ಡ್ ಲಾ ತೊಗೊಂಡ್ರೆ ನೀವು 304, 302 ಅವುಗಳು ಅಪ್ಲೈ ಆಗಲಿಕ್ಕೇ ಇಲ್ಲ. ಅಂತಹ ಅನೇಕ ನಿದರ್ಶನಗಳನ್ನು ನೀವು ಮಿಶ್ರಾ ಪುಸ್ತಕದಲ್ಲಿ ನೋಡ್ಬೋದು, ರತನ್ ಲಾಲ್ ಧೀರಜ್ ಲಾಲ್ ಪುಸ್ತಕದಲ್ಲಿ ಕೂಡ ನೀವು ಕಾಣ್ಬೋದು. ದೇರ್ಫೋರ್ ದಿಸ್ ಆಸ್ ಎ ಲಾಯರ್, ದಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ hurt and grievous hurt is very important. Sometimes this grievous hurt, particularly hurt, is having confusion with assault also. Assault, then criminal force. I am taking up next, then at that time I will tell you how you have to distinguish between hurt, grievous hurt and assault, criminal force. Today, let us focus on these 4 sections, 114 to 117, right? Therefore, if I want to discuss section 114, right? Section 114 is hurt. Section 114 is hurt. Section 114. Section 116. Section 116 is grievous hurt. Then what is section 115? 115 talks about
ಹೂ ಡಸ್ ದಿಸ್? ಯಾರು ಮಾಡ್ತಾರೆ? ಸೆಕ್ಷನ್ ಸಿಮಿಲರ್ಲಿ 117, ಹೂ ಡಸ್ ದಿಸ್? ಹೂ ಡಸ್ ದಿಸ್? ಇದನ್ನು ನಾವು ನೋಡ್ತೀವಿ. ಓಕೆ, ದೇರ್ ಫೋರ್ ಅದೇ ಈ ಒಂದು ಇಂಟ್ರೊಡಕ್ಷನ್ ಉದ್ದೇಶ. ಇನ್ಫ್ಯಾಕ್ಟ್ ಇಂಟ್ರೊಡಕ್ಷನ್ ಈಸ್ ಪ್ರಿಪೇರ್ಡ್ ಫಾರ್ ದ ಹೋಲ್ ಸೆಕ್ಷನ್ ವಿಚ್ ಕವರ್ಸ್ 114 to 125, 114 to 125, ರೈಟ್? ಸೊ ಅದರ ಕನ್ನಡ ತರ್ಜುಮೆ ಮಾಡಿದ್ದೀನಿ ಇಲ್ಲಿ. ದೆನ್ ವಿ ಮಸ್ಟ್ ನೋ ದ್ಯಾಟ್ ಯಾವುದು ಹರ್ಟು, ಯಾವುದು ಗ್ರೀವಿಯಸ್ ಹರ್ಟು, ಯಾವುದು ಗಾಯ, ಯಾವುದು ಗಂಭೀರ ಗಾಯ ಅನ್ನುವ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೇನೆ ದಿಸ್ ಕಾನ್ಸೆಪ್ಟ್ ಯು ಕೀಪ್ ಇಟ್ ಇನ್ ಮೈಂಡ್. ಎವ್ರಿ ಗ್ರೀವಿಯಸ್ ಹರ್ಟ್ ಈಸ್ ಹರ್ಟ್, ಬಟ್ ಎವ್ರಿ ಹರ್ಟ್ ಈಸ್ ನಾಟ್ ಗ್ರೀವಿಯಸ್ ಹರ್ಟ್. ಎಲ್ಲ ಗಾಯಗಳು ಗಂಭೀರ ಗಾಯಗಳಲ್ಲ, ಆದರೆ ಎಲ್ಲ ಗಂಭೀರ ಗಾಯಗಳು ಗಾಯಗಳೇ. ಈ ಗಂಭೀರತೆಯನ್ನು ನಿರ್ಧರಿಸುವುದಿದೆಯಲ್ಲ, ಇದನ್ನು ನಾವು ಡಾಕ್ಟರಿಗೆ ಆಗಲಿ ಬಿಟ್ಟಿಲ್ಲ. ಇಟ್ ಈಸ್ ಇನ್ ದ ಲಾ ಇಟ್ ಸೆಲ್ಫ್ ಇಟ್ ಈಸ್ ಮೆನ್ಷನ್ಡ್. ಗಂಭೀರತೆ ಯಾವ ಸಂದರ್ಭದಲ್ಲಿ ನಾವು ಗಂಭೀರ ಗಾಯ ಆಗಿದೆ ಅನ್ನುವುದನ್ನು ತಿಳಿದುಕೊಳ್ಬೇಕಾಗಿರೋದು ನಾವು ಈ ಪರ್ಟಿಕ್ಯುಲರ್ ಸೆಕ್ಷನ್ನಲ್ಲೇ ನಾವು ಅದನ್ನು ಹೇಳಿಬಿಟ್ಟಿದ್ದೀವಿ. ಪರ್ಟಿಕ್ಯುಲರ್ ಸೆಕ್ಷನ್ನಲ್ಲಿ, ಸೆಕ್ಷನ್ 116 ಯಾವುದು ಗಂಭೀರ ಗಾಯ ಅನ್ನೋದನ್ನು ಹೇಳಿಬಿಟ್ಟಿದ್ದೀವಿ. ವಿ ಹ್ಯಾವ್ ಟೋಲ್ಡ್ ಇಟ್. ದ್ಯಾಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಇದು ನಿಮಗೆ ಇಂಟ್ರಡಕ್ಷನ್ ಬರೀಲಿಕ್ಕೆ ಸಹಾಯ ಆಗ್ತದೆ. ನೌ ಐ ಆಮ್ ಸ್ಟ್ರೇಟ್ ಅವೇ ಕಮಿಂಗ್ ಟು ಸೆಕ್ಷನ್ 114 ನಾವು. ಕಲಂ 104, BNS 2023 ಕಲಂ 104 ನಾವು ನೋಡುವುದಕ್ಕಿಂತ ಮೊದಲು ನಾನು ನಿಮಗೆ ಒಂದ್ಸಲ ಬೇರೆ ಆ್ಯಕ್ಟ್ ತೋರಿಸ್ಬಿಡ್ತೀನಿ. ವಾಟ್ ದ ಬೇರೆ ಆ್ಯಕ್ಟ್? ದ ಹೆಡಿಂಗ್ ಈಸ್ ಹರ್ಟ್. The heading is hurt. See here. The heading is hurt. Section 116. Heading is grievous hurt. Heading is grievous hurt. Heading is grievous hurt. Right? Therefore, if I look at hurt, a very small definition is there. Very small definition. And whoever causes bodily pain. Here this fellow, whoever, he becomes the accused. He becomes the accused. ಏನು ಮಾಡ್ತಾನೆ ಅವನು? ಇನ್ನೊಬ್ಬ ವ್ಯಕ್ತಿಗೆ ದೈಹಿಕ ನೋವನ್ನುಂಟು ಮಾಡುತ್ತಾನೆ, ಅಥವಾ ಅವನಿಗೆ ರೋಗ ಬರುವ ಹಾಗೆ ಮಾಡ್ತಾನೆ, ಅಥವಾ ಅವನನ್ನು ಇನ್ಫಾರ್ಮಿಟಿ ಆಗುವಂಗೆ, ಅಂದರೆ ಅವನ ಸ್ಥಿರತೆ ಅಸ್ಥಿರ ಆಗಿಬಿಡ್ಬೇಕು, ಆ ಥರನಾದಂಥ ಕ್ರಿಯೆಗಳನ್ನ ಮಾಡ್ತಾನೆ. ಓಕೆ, ಟು ಎನಿ ಪರ್ಸನ್ ಈಸ್ ಸೇಡ್ ಟು ಕಾಸ್ ಹರ್ಟ್. ಹರ್ಟ್ ಅಂದರೆ ಇಷ್ಟೇ. ಗಾಯ ಅಂದರೆ ಏನು? ಅದನ್ನು ನಾನಿಲ್ಲಿ ನಿಮಗೆ ನೋಟ್ಸ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ನೋಡೋದಾದರೆ, Section 114 provides bodily pain, disease or infirmity to any person. ಏನಿದ್ರ ಅರ್ಥ? ಹರ್ಟ್ ಈಸ್ ನಾಟ್ ಕನ್ಫೈನ್ಡ್ ಟು ವಿಸಿಬಲ್ wound. ಮೇಲ್ನೋಟಕ್ಕೆ ಕಾಣುವಂತಹ ಗಾಯಕ್ಕೆ ನಾವು ಗಾಯ ಅನ್ನೋದಿಲ್ಲ. ಕ್ರಿಮಿನಲ್ ಲಾನಲ್ಲಿ ಗಾಯದ ಅರ್ಥವೇ ಬೇರೆ. ಅವನಿಗೆ ಒಂದು ಮುಷ್ಟಿಯಿಂದ ಒಂದು ಹೊಡಿತೀರಿ, ಮಸಲ್ಗೆ ಹೊಡಿತೀರಿ, ಮಸಲ್ ನೋವಾಗುತ್ತೆ, ಗಾಯ ಕಾಣೋದಿಲ್ಲ. then also it is hurt. This is very, very important. Okay, causing disease, ಅವನಿಗೆ ರೋಗ ಬರುವ ಹಾಗೆ ಮಾಡೋದು, ಅವನಿಗೆ ದೈಹಿಕ ಅಸ್ವಸ್ಥತೆ ಅಥವಾ ದೈಹಿಕ ದುರ್ಬಲತೆ ಆಗುವಂತೆ ಮಾಡುವಂತಹ ಪ್ರಕ್ರಿಯೆ. ನೋಡಿ, ನೀವು ಇಬ್ರು ನಿಂತಿರ್ತೀರಿ, ಎ ಅಂಡ್ ಬಿ. ಎ ಏನು ಹೇಳ್ತಾನೆ, ಬಿ ರೇಗ್ತಾನೆ. ಬಿ ಏನು ಮಾಡ್ತಾನೆ? ರೇಗ್ತಾನೆ. ಅದು ಹರ್ಟ್ ಅಲ್ಲ. Mental hurt is not hurt. Here, the hurt should be physical. Mental ಅಲ್ಲ. ನಿಮ್ಮ ಇಮೋಷನ್ಸ್ ಆಗಲಿ, ಸಿಟ್ಟು ಬರುವಂತಹ ಪ್ರಕ್ರಿಯೆ ಆಗಲಿ, ಅವು ಯಾವುವೂ ಅಲ್ಲ. ಅವುಗಳನ್ನು ದಾಟಿದಂತಹ ಇದು. ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ನಾವು ಯಾವುದೋ ಒಂದು ಔಷಧಿ ಕೊಡೋದು, ಏನೋ ಪದಾರ್ಥವನ್ನು ಕೊಡೋದ್ರಿಂದ ಅವನೇನಾಗ್ಬೋದು? ರೋಗ ಉಂಟಾಗ್ಬೋದು.
ಅಥವಾ ಅವನ ದೈಹಿಕ ಅಸ್ಥಿರತೆ ಉಂಟಾಗ್ಬೋದು. ಇಂತಹ ಸಂದರ್ಭದಲ್ಲಿ ಗಾಯ ಆಗಿರ್ಬೇಕಂತಿಲ್ಲ, ರಕ್ತ ಬಂದಿರಬೇಕಂತೇನಿಲ್ಲ. ಆದ ಸಂದರ್ಭದಲ್ಲಿಯೂ ಕೂಡ ನಾವು ಅದನ್ನೇನು ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಹರ್ಟ್, ಗಾಯ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ಹರ್ಟ್, ರೈಟ್? Therefore, if I go to next section, it talks about voluntarily causing hurt. Voluntarily causing hurt. ಸ್ವಯಂ ಪ್ರೇರಣೆಯಿಂದ ಗಾಯವನ್ನುಂಟು ಮಾಡಿದರೆ, ಸ್ವಯಂ ಪ್ರೇರಣೆಯಿಂದ ಗಾಯವನ್ನುಂಟು ಮಾಡಿದರೆ, ಯಾರಿಗೆ ಗಾಯವನ್ನುಂಟು ಮಾಡ್ತೀರಿ ನೀವು? ನಿಮಗೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ಡೂಯಿಂಗ್ ಇಟ್ ಟು ಎನಿ ಅದರ್ ಪರ್ಸನ್, ದೆನ್ ಇಟ್ ಈಸ್ ಎ ಕ್ರೈಮ್ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ಈ ಒಂದು ಹರ್ಟನ್ನು ನೋಡಿ, ದಿ ಹೆಡ್ಡಿಂಗ್ ಈಸ್ ಹರ್ಟ್. ಇದು ಸೆಕ್ಷನ್ 114 to 125 ವರೆಗೆ ಕವರ್ ಆಗುತ್ತೆ. ಓಕೆ, ದೇರ್ಫೋರ್ ಹಿಯರ್ ಎನಿಬಡಿ ಹೂ ಈಸ್ ಡೂಯಿಂಗ್ ದಿಸ್ ಹರ್ಟ್, ಎನಿಬಡಿ ಹೂ ಈಸ್ ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹರ್ಟ್ ಈಸ್ ಕಾಲ್ಡ್ ವಾಲಂಟರಿಲಿ ಕಾಸಿಂಗ್ ಹರ್ಟ್. ಸ್ವಯಂ ಪ್ರೇರಣೆಯಿಂದ ಇನ್ನೊಬ್ಬನಿಗೆ ಗಾಯವನ್ನು ಉಂಟು ಮಾಡುವುದು. Whoever does, here this fellow is accused, this whoever is accused. ಯಾವ ಸೆಕ್ಷನ್ನು? ಸೆಕ್ಷನ್ 115 ಸಬ್ ಕ್ಲಾಸ್ 1. ಸೆಕ್ಷನ್ 115 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂತಂದ್ರೆ, whoever does any act, ಯಾವುದೇ ಕೃತ್ಯವನ್ನು ಅವನು ಮಾಡಿದಾಗ, ಆ ಮಾಡುವುದರ ಹಿಂದೆ ಏನಿರಬೇಕು? ಉದ್ದೇಶ ಇರಬೇಕು, ಇಂಟೆನ್ಷನ್. ದೇರ್ ಬೈ ಕಾಸಿಂಗ್ ಹರ್ಟ್. ಏನು ಇಂಟೆನ್ಷನ್ ಇರಬೇಕು? ನಾನು ಅವನಿಗೆ ಗಾಯವನ್ನು ಮಾಡುತ್ತೇನೆ ಎನ್ನುವ ಉದ್ದೇಶ ಇರಬೇಕು. ಅವನಿಗೆ ಮಾಡುವ, ಈಗ ಇಲ್ಲಿ 4-5 ಜನ ಹೊಂಟಿರ್ತೀರಿ, ನೀವು ಕಾಲು ಜಾರಿ ಬಿದ್ದು ಬಿಡ್ತೀರಿ, ಕೆಳಗೆ ಸಣ್ಣ ಮಗು ಇರ್ತದೆ, ಮಗುವಿನ ಮೇಲೆ ಬೀಳ್ತೀರಿ, ಮಗುಗೆ ಏನಾಗುತ್ತೆ? ಹರ್ಟ್ ಆಗುತ್ತೆ. ದೇರ್ ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ 114 and 115. ಇಟ್ ಈಸ್ ಎ ಮಿಯರ್ ಆಕ್ಸಿಡೆಂಟ್. ಮಗುಗೆ ಹರ್ಟ್ ಆಗಿರುತ್ತೆ, ಇಲ್ಲ ಅಂತಲ್ಲ, ಬಟ್ ದಟ್ ಈಸ್ ನಾಟ್ ಕವರ್ಡ್ ಅಂಡರ್ ದಿಸ್ ಸೆಕ್ಷನ್. ಅಂದರೆ ನೀವು ಬೇಕು ಅಂತಲೇ ಮಗುನ ತಳ್ಳಿದ್ರೆ, ಬೇಕು ಅಂತಲೇ ಮಗುನ ಮೇಲೆ ಬಿದ್ದಿದ್ರೆ, ಉದ್ದೇಶ ಈ ಉದ್ದೇಶ ಇದೆಯಲ್ಲ, ಇದಿರಬೇಕು. ಓಕೆ, ಕಾಸ್ ಹರ್ಟ್ ಟು ಎನಿ ಪರ್ಸನ್. ಅಥವಾ ಉದ್ದೇಶ ಇಲ್ಲ ಅಂತ ಇಟ್ಕೊಳ್ರಿ, ಏನಿರಬೇಕು? ವಿತ್ ದ ನಾಲೆಜ್ ದ್ಯಾಟ್ ಹಿ ಈಸ್ ಲೈಕ್ಲಿ ದೇರ್ ಬೈ ಕಾಸ್ ಹರ್ಟ್ ಟು ಎನಿ ಪರ್ಸನ್. ಅವನು ಮಾಡುವಂತಹ ಕ್ರಿಯೆಯಿಂದ ಇನ್ನೊಬ್ಬನಿಗೆ ಗಾಯ ಉಂಟಾಗುವುದು ಎಂಬ ಪರಿಜ್ಞಾನವಿರಬೇಕು. ಇನ್ನೊಬ್ಬನಿಗೆ ತಾನು ಮಾಡುವಂತಹ ಕ್ರಿಯೆಯಿಂದ ಇನ್ನೊಬ್ಬನಿಗೆ ಅಥವಾ ಬೇರೊಬ್ಬ ವ್ಯಕ್ತಿಗೆ ಹರ್ಟ್ ಆಗುತ್ತೆ, ಹಾನಿ ಆಗತ್ತೆ ಅಂತಕ್ಕಂಥದ್ದು. ಈ ಆಡು ಭಾಷೆಯಲ್ಲಿ ಹರ್ಟ್ ಅಂತೀರಿ ನೋಡಿ, ಆ ಹರ್ಟ್ ಅಲ್ಲ ಇದು. ಓಕೆ, ಈ ಎರಡೂ ಸಂದರ್ಭದಲ್ಲಿ ಈ ರೀತಿಯಿಂದ ಮಾಡಿದಂತಹ ವ್ಯಕ್ತಿಗೆ ನಾವೇನು ಹೇಳ್ತೀವಿ? ಈಸ್ ಸೇಡ್ ಟು ವಾಲಂಟರಿಲಿ ಕಾಸ್ ಹರ್ಟ್. ಈಸ್ ಸೇಡ್ ಟು ವಾಲಂಟರಿಲಿ ಕಾಸ್ ಹರ್ಟ್. ಇಲ್ಲಿ ನಾನು 115ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೈಟ್? ದಿಸ್ ಇಸ್ ಈಗ ನೋಡಿ, ಒಂದು ಎಕ್ಸಾಂಪಲ್ನ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಎ ಪಂಚಿಸ್ ಬಿ ಸಫರ್ಸ್ ಫೇಲ್. ಎ ಪಂಚಿಸ್ ಬಿ ಸಫರ್ಸ್ ಫೇಲ್. ಈ ನೋವು ಭುಜದ ಮೇಲೆ ಹೊಡೆದಿದ್ದಾನೆ. ಅಥವಾ ಇನ್ಫಾರ್ಮಿಟಿ, ಅವನಿಗೆ ಹೆಂಗೆ ಹೊಡ್ತಾ ಕೊಟ್ಟಿದ್ದೀರಿ ನೀವು ಅಂದ್ರೆ, ಅವನ ಕೈನ ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ, ಅವನಿಗೆ ಕೈನ ಎತ್ತಕ್ಕಾಗ್ತಾ ಇಲ್ಲ. ದಿಸ್ ಈಸ್ ಇನ್ಫಾರ್ಮಿಟಿ. ರೋಗ, ನೀವು COVID-19 ತಂದು ಬಿಟ್ಬಿಟ್ಟಿದ್ರಿ, COVID-9 ತಂದು ಅಂತ ಯಾವುದೋ ಒಂದು ಬ್ಯಾಕ್ಟೀರಿಯಾ ತಂದು ಬಿಟ್ಬಿಟ್ಟಿದ್ದೀರಿ. ಸೊ ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಏನು ಹೇಳ್ತೀವಿ? ಹರ್ಟ್ ಅಂತೀವಿ. ಈವನ್ ಇಫ್ ದೇರ್ ಈಸ್ ನೋ ಫ್ರ್ಯಾಕ್ಚರ್. ನೋಡಿ, ಇಲ್ಲಿ ಎಲುಬು ಮುರಿದಿರಬಾರ್ದು, ಗಾಯ ಆಗಿರಬೇಕು ಅನ್ನೋಂಥ ಕಂಡೀಷನ್ ಇಲ್ಲ ಹರ್ಟಲ್ಲಿ. ಅದು ಆಗದೆ ಹೋದರೂ ಕೂಡ ನಾವು ಅದನ್ನು ಹರ್ಟ್ ಅಂತೀವಿ ಅನ್ನೋದನ್ನು ಇಲ್ಲಿ ಹೇಳಿದ್ದೀವಿ. 115 ನಾವು ವಾಟ್ ಐ ವಾಸ್ ಶೋಯಿಂಗ್ ಯು ಇನ್ ದ ಬೇರ್ ಆಕ್ಟ್. ಸೆಕ್ಷನ್ 115. ಸೆಕ್ಷನ್ 115 ಪ್ರಕಾರ ಏನಿರಬೇಕು? ಯಾವುದೇ ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಗಾಯ ಉಂಟು ಮಾಡುತ್ತಾನೆ ಅಂದರೆ, ಇಲ್ಲ ಇದು ಇರಬೇಕು, ಇಲ್ಲ ಇದು ಇರಬೇಕು. ಎರಡರಲ್ಲಿ ಒಂದಿದ್ರೆ ಉದ್ದೇಶ ಇರಬೇಕು ಅಥವಾ ಜ್ಞಾನ ಇರಬೇಕು. ಎರಡರಲ್ಲಿ ಒಂದಿದ್ರೆ
ಅವನು ಇದನ್ನು ಮಾಡಿದ್ದಾನೆ ಅಂತ. ದೇರ್ಫೋರ್ ವಾಟ್ ಈಸ್ ದ ಫಾರ್ಮುಲಾ? ದೇರ್ ಮಸ್ಟ್ ಬಿ ಇಂಟೆನ್ಷನ್ ಆರ್ ನಾಲೆಜ್, ಆಮೇಲೆ ಆ ಕೃತ್ಯವನ್ನು ಅವನು ಮಾಡಬೇಕು, ಆಮೇಲೆ ಹರ್ಟ್ ಆಗಬೇಕು, ದೆನ್ ಇಟ್ ಈಸ್. ಸೊ ಒಂದು ಹರ್ಟ್ ಆಗಬೇಕು ಅಂತಂದರೆ ಉದ್ದೇಶ ಅಥವಾ ನಾಲೆಜ್ ಇರಬೇಕು, ಅವನು ಆ ಪ್ರಕ್ರಿಯೆಯನ್ನು ಮಾಡಬೇಕು, ಮಾಡುವುದರಿಂದ ಅವನಿಗೆ ಗಾಯ ಆಗಬೇಕು. ಇದೆಲ್ಲ ಆದರೆ ಅದಕ್ಕೆ ನಾವೇನಂತೀವಿ? ವಾಲಂಟ್ರಿಲಿ ಕಾಸಿಂಗ್ ಹರ್ಟ್ ಅಂತ ಹೇಳ್ತೀವಿ. ಸೊ 1151 ಟಾಕ್ಸ್ ಅಬೌಟ್ ಯಾವ ಸಂದರ್ಭದಲ್ಲಿ ಅದು ಸ್ವಯಂ ಪ್ರೇರಿತ ಗಾಯ ಉಂಟು ಮಾಡುವ ಅಪರಾಧವಾಗುತ್ತೆ ಅನ್ನುವುದನ್ನು, ಯಾವ ಸಂದರ್ಭದಲ್ಲಿ ಅನ್ನುವುದನ್ನು ಹೇಳ್ತೀವಿ. ಎಟ್ ವಾಟ್ ಸರ್ಕಮ್ಸ್ಟಾನ್ಸಸ್. ಓಕೆ, ದೇರ್ಫೋರ್ 115, 2, 3 and 4. There are 3 sections. There are 3 sections. Section 115, 1 ಏನು ಮಾಡುತ್ತೆ? ಟಾಕ್ಸ್ ಹೂ ಆ್ಯಂಡ್ ಹೌ, ಯಾವಾಗ ಅದು ವಾಲಂಟರಿ ಕ್ಲಾಸಿಂಗ್ ಹರ್ಟ್ ಆಗುತ್ತೆ ಅಂತ. ದೆನ್ ಸೆಕ್ಷನ್ 115, 2, 115, 115, 3, 115, 4 ಬೇರೆ ಬೇರೆ ಸಂದರ್ಭದಲ್ಲಿ ಶಿಕ್ಷೆ ಏನಾಗುತ್ತೆ ಅನ್ನೋದನ್ನು ಹೇಳ್ತದೆ. 115, 2, 3, 4 ಏನು ಮಾಡ್ತವೆ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಶಿಕ್ಷೆ ಆಗುತ್ತೆ ಇವರಿಗೆ ಅನ್ನುವುದನ್ನು ಹೇಳ್ತವೆ. ಫಸ್ಟ್ ನನ್ನ ನೋಟ್ಸ್ನ ರೆಫರ್ ಮಾಡೋಕ್ಕಿಂತ ಮೊದಲು ಐ ವಿಲ್ ಅಗೇನ್ ಸಿ ಟು ಸೆಕ್ಷನ್ 115. 115, sorry, I think I have made a small mistake here. So it has got only this section, this you leave it. ಶಿಕ್ಷೆಯನ್ನು ಒಂದೇ ಸಂದರ್ಭದಲ್ಲಿ ನಾನು ಹೇಳಿದ್ದು ಇಟ್ ಈಸ್ ನಾಟ್ ಫಾರ್ 115, 117ನಲ್ಲಿದೆ ಅದು. ಐ ಆಮ್ ಸಾರಿ. ಓಕೆ, ಸೊ ಇಲ್ಲಿ ಇದು ಮಾತ್ರ ಶಿಕ್ಷೆಯನ್ನು ಹೇಳುತ್ತೆ, ಸೆಕ್ಷನ್ 2 ಮಾತ್ರ ಶಿಕ್ಷೆಯನ್ನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಲೆಟ್ ಮಿ ಸಿ ದ ಬೇರ್ ಆಕ್ಟ್ 1152. ಸಿ ಹೂಎವರ್ ಯಾವ ವ್ಯಕ್ತಿ ಇದರಲ್ಲಿ ಒಂದು ಅಪವಾದ ಇದೆ. ಅಪವಾದ ಈಸ್ 122, ಸೆಕ್ಷನ್ 122. ಸೆಕ್ಷನ್ 122 1ಗೆ ಸಂಬಂಧಪಟ್ಟಂತೆ, ಇದು ಪ್ರೊವೊಕೇಶನ್ಗೆ ಸಂಬಂಧಪಟ್ಟಂತ ಸೆಕ್ಷನ್. ಪ್ರೊವೊಕೇಶನ್ ಸಂದರ್ಭದಲ್ಲಿ ನೀವು ಹರ್ಟ್ ಮಾಡ್ಬೋದಲ್ವಾ? ಒಬ್ಬ ವ್ಯಕ್ತಿನ ಪ್ರೊವೋಕ್ ಮಾಡಿದಾಗ ಹರ್ಟ್ ಮಾಡ್ಬೋದಲ್ವಾ? ಅದಕ್ಕೆ ಅಂತಾನೆ ನಾವು ಒಂದು ಬೇರೆ ಸೆಕ್ಷನ್ ಮಾಡ್ಕೊಂಡಿದ್ವಿ. ದಟ್ ಈಸ್ 122. ಈಸ್ 122. ಅಂತಹ ಪ್ರೊವೊಕೇಶನ್ ಅನ್ನು ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯು ಈ ಹರ್ಟ್ ಮಾಡಿದರೆ, ಗಾಯವನ್ನು ಮಾಡಿದರೆ, ಅವನಿಗೆ ಶಿಕ್ಷೆ ಶಾಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಐದರ್ ಡಿಸ್ಕ್ರಿಪ್ಷನ್ ಫಾರ್ ಎ ಟರ್ಮ್ which may extend to 1 year, minimum 0 to 1 year. Okay, 0 to 1 year, and fine which may extend to 10,000 rupees. Fine may be 1 rupee to 10,000 rupees. Fine ಕೊಡಬೇಕಾಗತ್ತೆ ಹರ್ಟ್ ಮಾಡಿದವನು. ಓಕೆ, ಈ ಒಂದು ಸಂದರ್ಭವನ್ನು ಹೊರತುಪಡಿಸಿ 122(1) ಸೆಕ್ಷನ್ 122(1) ಅನ್ನು ಹೊರತುಪಡಿಸಿ. ಓಕೆ, ಸೊ ದಟ್ ಈಸ್ ದ ಸಿಚುವೇಶನ್. ನೌ ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇಟ್ ಹಿಯರ್. ಸೆಕ್ಷನ್ 115(2) ಐ ವಿಲ್ ಗೋ. 115(2) imprisonment up to 1 year, ಅಥವಾ ಫೈನ್ ಅಪ್ ಟು 10,000, ಅಥವಾ ಎರಡು ಆಫ್ ಈದರ್ ಡಿಸ್ಕ್ರಿಪ್ಷನ್. ಏನಿದು ಈದರ್ ಡಿಸ್ಕ್ರಿಪ್ಷನ್ ಅಂದ್ರೆ? ಐದರ್ ಡಿಸ್ಕ್ರಿಪ್ಷನ್ ಅಂದ್ರೆ rigorous imprisonment or
ಸಿಂಪಲ್ ಇಂಪ್ರಿಸನ್ಮೆಂಟ್. ಯಾವುದಾದ್ರೂ ಇರ್ಬೋದು. ಈ ಶಿಕ್ಷೆ ಏನಿರ್ಬೋದು, ಕಾರಾಗೃಹ ಶಿಕ್ಷೆ. ಅದು ಏನಿರ್ಬೋದು, ಸಾದಾ ಅಥವಾ ಕಠಿಣ. ಸಾದಾ ಅಥವಾ ಕಠಿಣ. ಐ ಡೋಂಟ್ ನೋ ವಿಚ್ ಕಠಿಣ, ರೈಟ್. ಕಠಿಣ ಶಿಕ್ಷೆ ಯಾವುದಾದ್ರೂ ಇರ್ಬೋದು. ಅದಕ್ಕೆ ಈದರ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ದ ಪ್ರೊವಿಷನ್ ಈಸ್ ಸಬ್ಜೆಕ್ಟ್ ಟು ದ ಸ್ಪೆಷಲ್ ಕೇಸ್ ಆಫ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಪ್ರೊವೈಡೆಡ್ ಇನ್ ಸೆಕ್ಷನ್ 122(1). ಓಕೆ, ಇದಕ್ಕೆ ಹೊರತುಪಡಿಸಿ, ಇದನ್ನು ಹೊರತುಪಡಿಸಿ another very important thing is non-cognizable and bailable. ಹರ್ಟ್ ಮಾಡಿದವರಿಗೆ ಅದೊಂದು ಬಹಳ ಗಂಭೀರ ಶಿಕ್ಷೆ ಕೊಡೋದಿಲ್ಲ. ನಂಬರ್ 1. ನಂಬರ್ 2, ಅದು ನಾನ್ ಕಾಗ್ನಿಸಿಬಲ್ ಮತ್ತು ಬೇಲೆಬಲ್. ನೀವು ಪೊಲೀಸ್ ಸ್ಟೇಷನ್ನಲ್ಲೇ ನಿಮಗೆ ಹಕ್ಕಿರುತ್ತೆ. ನೀವು ಅವ್ರು ಏನು ಕೇಳ್ತಾರೆ ಆ ಬೇಲ್ ಕೊಟ್ಟು ನೀವು ಹೊರಗಡೆ ಬರ್ಬೋದು. ಅರೆಸ್ಟ್ ಮಾಡಿದರೂ ಕೂಡ ನೀವು ಬೇಲ್ ಕೊಟ್ಟು ಹೊರಗೆ ಬರ್ಬೋದು. ಓಕೆ, ಕಾಗ್ನಿಸಿಬಲ್ ಗಂಭೀರ ಸ್ವರೂಪದ್ದು, ನಾನ್ ಕಾಗ್ನಿಸಿಬಲ್ ಗಂಭೀರವಲ್ಲದ್ದು. ಸಂಜ್ಞೇಯ, ಅಸಂಜ್ಞೇಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದಕ್ಕೆ ಅಸಂಜ್ಞೇಯ ಅಪರಾಧ ಅಂತ ಹೇಳ್ತಾರೆ. ಸಾಮಾನ್ಯ ಅಸಂಜ್ಞೇಯ ಇದ್ರೆ ಏನಾಗುತ್ತೆ ಅಂದರೆ ಮ್ಯಾಜಿಸ್ಟ್ರೇಟು ಡೈರೆಕ್ಷನ್ಸ್ ಕೊಡೋ ತನಕ ಅರೆಸ್ಟ್ ಮಾಡೋ ಹಾಗಿಲ್ಲ, ಅಂದರೆ ಇದಕ್ಕೆ ಅರೆಸ್ಟ್ ಆಗೋದಿಲ್ಲ ಅಂತ ಅದರ. ಓಕೆ, ನೆಕ್ಸ್ಟ್ ನಾನ್ ಕಾಗ್ನಿಸಿಬಲ್, ಬೇಲೆಬಲ್. ದೇರ್ ಈಸ್ ಎನ್ ಎಕ್ಸಾಂಪಲ್. ನೇಚರ್ ನಾನ್ ಕಾಗ್ನಿಸಿಬಲ್ ಬೇಲೆಬಲ್. ಉದಾಹರಣೆ, ಎ ಇಂಟೆನ್ಷನಲಿ ಸ್ಲ್ಯಾಪ್ಸ್ ಬಿ ಆ್ಯಂಡ್ ಕಾಸಸ್ ಬಾಡಿಲಿ ಪೇನ್. ದಿಸ್ ಈಸ್ ವಾಲಂಟರಿ causing hurt under section 115. I think 115 is enough, right? Then 116 ಅಷ್ಟೇ. ಹರ್ಟ್ ಅಂದರೆ ಏನು, 115 ಸಬ್ ಕ್ಲಾಸ್ 1. ಆಮೇಲೆ ಅದಕ್ಕೆ ಶಿಕ್ಷೆ ಏನು, 115 ಸಬ್ ಕ್ಲಾಸ್ 2. ದಟ್ಸ್ ಇಟ್. ನಾನು ನಿಮ್ಗೆ ಕನ್ಫ್ಯೂಷನ್ ಮಾಡಿದೆ, ಐ ಆಮ್ ಸಾರಿ. ನಾನು ಹೇಳಿದಂಥ ಸೆಕ್ಷನ್ಗಳು 3 and 4 ಇದರಲ್ಲಿ ಬರ್ತವೆ. 117, 2, 3, 4. ಓಕೆ, ರೈಟ್. ಸೆಕ್ಷನ್ 116, ಗ್ರೀವಿಯಸ್ ಹರ್ಟ್. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಪ್ರಾಕ್ಟೀಸ್ ಮಾಡೋರಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಎಷ್ಟೋ ಸಲ ಪೊಲೀಸರು ಯಾವುದೇ ಚಾರ್ಜ್ ಶೀಟ್ ಹಾಕಲಿ, ಅವರು ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡದೆ ಹೋದರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಕಮ್ ಟು ಹಿಯರ್. ನೀವು ರತನ್ ಲಾಲ್ ಧೀರಜ್ ಲಾಲ್ ಓದಿ ಅಥವಾ ಮಿಶ್ರಾ ಪುಸ್ತಕ ಓದಿ, ರಾಶಿ ಕೇಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಕೇಸ್ನ ನೀವು ಚೂಸ್ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರಿಬೋದು. ದಟ್ ಈಸ್ ಅವೈಲೇಬಲ್, ರೈಟ್. ಬಟ್ ನಾನು ಕೇಸ್ ಲಾಗಳನ್ನು ತೊಗೊಂಡಿದ್ದೀನಿ, ಒಂದು 2 ಕೇಸ್ ಲಾಗಳನ್ನು, ಇದು 2 ವಿಷಯಗಳನ್ನ ಅರ್ಥೈಸಲಿಕ್ಕೆ ಬೇಕಾಗುವಂಥ 2 ಕೇಸ್ ಲಾಗಳನ್ನು ತೊಗೊಂಡಿದ್ದೀನಿ. ದಿಸ್ ಇಸ್ ಎನ್ ಇಂಪಾರ್ಟೆಂಟ್ ಸೆಕ್ಷನ್. ಆ್ಯಂಡ್ ದ ಕ್ವಶನ್, ಎವ್ರಿ ಟೈಮ್ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಪರೀಕ್ಷೆಯಲ್ಲಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಇನ್ ಎಕ್ಸಾಮ್. ಪರೀಕ್ಷೆಯಲ್ಲಿ ಅನೇಕ ಬಾರಿ ಕೇಳಿದ ಪ್ರಶ್ನೆ, ಅನೇಕ ಬಾರಿ ಕೇಳಲಾದ ಪ್ರಶ್ನೆ. ಯಾಕೆ ಸರ್ ಹಿಂಗಂತನೂ ಅವಶ್ಯಕತೆ ಇಲ್ಲ. ಒಮ್ಮೆ ನಾವು ಮರ್ಡರಿಂದ ಕೆಳಗೆ ಬಂದ ಕೂಡಲೇ ಇದು ಹೈರಾರ್ಕಿ. ಮರ್ಡರ್, ಕಲ್ಪೇಬಲ್ ಹೋಮಿಸೈಡ್, ಗ್ರೀವಿಯಸ್ ಹರ್ಟ್. So this is the way. Therefore, police issues FIR under 302. Ultimately, judge will punish under 116 or sometimes 114 also. It will be defined as either 116 or 114. Okay. So, in this, what is grievous hurt ಅನ್ನೋದನ್ನ ಈ ಕಾನೂನು ಏನು ಮಾಡಿಬಿಟ್ಟಿದೆ,
8 ಘಟಕಗಳನ್ನು ಮಾಡಿದೆ, 8 ಸಂದರ್ಭಗಳನ್ನು ಕಾನೂನೇ ಬರೆದ್ಬಿಟ್ಟಿದೆ. ಇವು ಗ್ರೀವಿಯಸ್ ಹರ್ಟ್, ಇವು ಅಲ್ಲದೆ ಬೇರೆ ಯಾವ ಗ್ರೀವಿಯಸ್ ಹರ್ಟ್ ಅಲ್ಲ ಅಂತ. ಅದರ್ ದನ್ ದಿಸ್ ದೇರ್ ಆರ್ ನೋ ಗ್ರೀವಿಯಸ್ ಹರ್ಟ್ಸ್ ಅನ್ನೋದನ್ನ ದ ಲಾ ಇಟ್ ಸೆಲ್ಫ್ ಹ್ಯಾಸ್ ಎನ್ಯೂಮರೇಟೆಡ್. ಕಾನೂನೇ ಅವುಗಳನ್ನ ಬರೆದ್ಬಿಟ್ಟಿದೆ. ಅವು ಯಾವ್ಯಾವುದು ಅನ್ನೋದನ್ನ ನಾನಿಲ್ಲಿ ಲಿಸ್ಟ್ ಹಾಕಿದ್ದೀನಿ, 8 ಲಿಸ್ಟ್ಗಳನ್ನು ಹಾಕಿದ್ದೀನಿ. ನಂಬರ್ 1, ಎಮ್ಯಾಸ್ಕ್ಯುಲೇಷನ್, ಪುರುಷತ್ವದ ಶಕ್ತಿಯ ನಷ್ಟ. ನಂಬರ್ 2, ಪರ್ಮನೆಂಟ್ ಲಾಸ್ ಆಫ್ ಐದರ್ ಆಫ್ ದ ಐಸ್. ಯಾವುದೇ ಒಂದು ಕಣ್ಣಿನ ಶಾಶ್ವತ ನಷ್ಟ ಅಥವಾ ಕಿವಿಯ ಶಾಶ್ವತ ನಷ್ಟ. ಆಮೇಲೆ ಪ್ರಿವೇಷನ್ ಆಫ್ ಮೆಂಬರ್ ಆರ್ ಜಾಯಿಂಟ್, ದೇಹದ ಯಾವುದೇ ಒಂದು ಅಂಗವನ್ನು ತೆಗೆದುಹಾಕ್ಬಿಡೋದು, ಜಾಯಿಂಟ್ ಅನ್ನು ತೆಗೆದುಹಾಕ್ಬಿಡೋದು. ಪ್ರಿವೇಷನ್ ಆಫ್ ಎನಿ ಮೆಂಬರ್ ಆರ್ ಜಾಯಿಂಟ್ ಆರ್ ಡಿಸ್ಟ್ರಕ್ಷನ್ ಆರ್ ಪರ್ಮನೆಂಟ್ ಇಂಪೇರ್ಮೆಂಟ್ ಆಫ್ ದ ಪವರ್ಸ್ ಆಫ್ ಎನಿ ಮೆಂಬರ್. ಯಾವುದೇ ಒಬ್ಬ ವ್ಯಕ್ತಿಯ ಅಂಗಾಂಗಗಳನ್ನ ಪರ್ಮನೆಂಟ್ ಅವು ವಾಪಸ್ ಕೆಲಸನೇ ಮಾಡಬಾರ್ದು. ಪರ್ಮನೆಂಟ್ ಇಂಪೇರ್ಮೆಂಟ್, ಶಾಶ್ವತ ಹಾನಿ, ಶಾಶ್ವತ ಕಾರ್ಯಶಕ್ತಿಯ ಹಾನಿ, ಅವು ಕೆಲಸ ಮಾಡೋಕ್ಕೆ ಆಗಲ್ಲ, ಆ ಥರ ಮಾಡುವಂಥದ್ದು. ದೆನ್ ಪರ್ಮನೆಂಟ್ ಡಿಸ್ಫಿಗರೇಷನ್ ಆಫ್ ಹೆಡ್ ಆ್ಯಂಡ್ ಫೇಸ್. ಡಿಸ್ಫಿಗರೇಷನ್ ಆಫ್ ಹೆಡ್ ಆ್ಯಂಡ್ ಫೇಸ್, ನೀವು ಮುಖ ಹಾಳಾಗೋಂಗೆ ಮಾಡೋದು, ಚಾಕು ಹಾಕ್ಬಿಡೋದು ಹಿಂಗೆ, ಓಕೆ. ಅಥವಾ ತಲೆಗೆ ಡಿಸ್ಫಿಗರ್ ಮಾಡೋದು, ಅವುಗಳನ್ನು ಆಕಾರವನ್ನು ಬದಲಿಸೋದು, ವಿಕಾರತ್ವ ಮಾಡೋದು. ಫ್ರ್ಯಾಕ್ಚರ್ ಆರ್ ಡಿಸ್ಕ್ಲೋಸರ್ ಆಫ್ ಬೋನ್ ಆರ್ ಟೂತ್. ನೋಡಿ, ಮೂಳೆಗೆ ಒಂದು ಬೇರೆ ಮಾಡಿದ್ದಾರೆ, ಹಲ್ಲು ಮುರಿಯುವಂಥ ಕೆಲಸ, ಮೂಳೆ ಮುರಿಯುವಂಥ ಕೆಲಸ, ಓಕೆ. ಡಿಸ್ಫಿಗರೇಷನ್ ಮಾಡುವಂತಹ ಕೆಲಸ, ಅಂಗಾಂಗಗಳನ್ನು ತೆಗೆಯುವಂತಹ ಕೆಲಸ, ಓಕೆ. ಅಥವಾ ಪುರುಷತ್ವವನ್ನು ತೆಗೆಯುವಂತಹ ಕೆಲಸ. ಅಲ್ಲದೆ ಲಾಸ್ಟ್ ಒನ್, ಹರ್ಟ್ ವಿಚ್ ಎಂಡೇಂಜರ್ ಲೈಫ್. ನೋಡಿ, ವಿಚ್ ಎಂಡೇಂಜರ್ ಲೈಫ್, ಜೀವಕ್ಕೆ ಅಪಾಯ ಇರುವಂತಹ ಕೃತ್ಯವನ್ನು ಮಾಡಿದರೆ, ಕಾಸಿಸ್ ಸಿವಿಯರ್ ಪೇನ್. ಆಮೇಲೆ ಈ ಕೊನೆಯ ಇದು ಹೇಗಿರ್ಬೋದು ಅಂತಂದ್ರೆ, ಅವನಿಗೆ ಮಾಡಿದಂತಹ ಹರ್ಟ್ನಿಂದ 15 ದಿನಗಳ ಕಾಲ ಅವನು ತನ್ನ ಕೃತ್ಯವನ್ನು ಮಾಡಲಿಕ್ಕೆ ಆಗಲಾರಬಾರ್ದು, ಬೆಡ್ ರಿಡನ್ ಆಗಿಬಿಡ್ಬೇಕು. ಎಷ್ಟು ದಿನದವರೆಗೆ? 15 ದಿನದವರೆಗೆ. ವಾಟ್ ವಾಸ್ ಅವರ್ ಓಲ್ಡ್ ಲಾ? IPC ನಲ್ಲಿ ಇದು 20 ದಿವಸ ಆಯಿತು. ದಿಸ್ ವಾಸ್ 20 ಡೇ. ಇಟ್ ವಾಸ್ 20 ಡೇಸ್ ಇನ್ IPC. ಅನ್ಫಾರ್ಚುನೇಟ್ಲಿ ಈ ಪುಸ್ತಕವನ್ನು, ಧೀರಜ್ಲಾಲ್ ಪುಸ್ತಕವನ್ನು ಕರೆಕ್ಷನ್ ಮಾಡಿದಂಥವ್ರು ಇದನ್ನು ಮಾಡಲಿಲ್ಲ, 15 ಡೇಸ್ ಮಾಡಲಿಲ್ಲ. ಆ ಪುಸ್ತಕದಲ್ಲಿ 20 ಡೇಸ್ ಇದೆ. ದಯವಿಟ್ಟು ಓದುವವರು, ಧೀರಜ್ಲಾಲ್ ಪುಸ್ತಕ ರೆಫರ್ ಮಾಡುವವರು ಈ ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಇಟ್ ಈಸ್ ನಾಟ್ 15 ಡೇಸ್, ಇಟ್ ಈಸ್ ರಾಂಗ್ಲಿ ರಿಟನ್ ದೇರ್ ಇನ್ ಧೀರಜ್ಲಾಲ್ ಬುಕ್, ಓಕೆ. ಹರ್ಟ್ ಆ್ಯಂಡ್ ಎಂಜರ್ಸ್ ಲೈಫ್ ಆರ್ ಕಾಸಸ್ ಸಿವಿಯರ್ ಪೇನ್ ಆರ್ ಇನ್ಎಬಿಲಿಟಿ. ನೋಡಿ, ಇದು ಹರ್ಟ್ ಅಲ್ಲಿ ಇದೆ, ಸಿವಿಯರ್ ಪೇನ್. ನೋಡಿ, ಒಂದು ನೋವು, ನೀವು ಮಾಡಿದಂತಹ ನೋವು 15 ದಿನಗಳ ಕಾಲ ನೀವು ಎದ್ದು ನಿಮ್ಮ ಸ್ವಕ್ರಿಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಅದು ಗ್ರೀವಿಯಸ್ ಹರ್ಟ್ ಆಗುತ್ತೆ. ಆದರೆ ಬರೀ 14 ದಿನಗಳ ಕಾಲ ನೀವು ಆ ರೀತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, 15ನೇ ದಿವಸ ನೀವು ಡ್ಯೂಟಿಗೆ ಹೋದ್ರಿ ಅಥವಾ ಕೆಲಸಕ್ಕೆ ಹೋದ್ರಿ, ಕೋರ್ಟ್ಗೆ ಹೋದ್ರಿ ಅಂದರೆ ಇದು ಅಪ್ಲೈ ಆಗಲ್ಲ. ಆದರೆ ಯಾವುದು ಅಪ್ಲೈ ಆಗುತ್ತೆ? ಹರ್ಟ್ ಅಪ್ಲೈ ಆಗುತ್ತೆ. ಸೊ 15 ಡೇಸ್ ಅವರು ಆಕ್ಟಿವಿಟಿ ಇಲ್ಲದೆ ಇರೋದು, ದಟ್ ಈಸ್ ದ ರಿಕ್ವೈರ್ಮೆಂಟ್. ಈ 8 ಕ್ಲಾಸ್ಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವು 1, 2, 3 ಇಲ್ಲ, ಆ್ಯಕ್ಚುಲಿ ಸೆಕ್ಷನ್ ಈ ಥರ ಬರುತ್ತೆ. ಎಮಾಸ್ಕ್ಯುಲೇಷನ್ ಎಂದರೆ ಪುರುಷನ ಲೈಂಗಿಕ ಅಥವಾ ಪುರುಷತ್ವದ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂತೆ ಮಾಡುವುದು. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 116B, ಪರ್ಮನೆಂಟ್ ಪ್ರಿವಿಯೇಷನ್. ಒಂದು ಕಣ್ಣಿನ, ಅಂದರೆ 2 ಕಣ್ಣು ತೆಗಿಬೋದು, ಹೇಳೋಕ್ಕಾಗಲ್ಲ. ಮಿನಿಮಮ್ ಒಂದು ಕಣ್ಣನ್ನು ಶಾಶ್ವತವಾಗಿ ಕಳೆದು ಹೋಗುವಂತಹ ಗಾಯವನ್ನು ಮಾಡಿದರೆ ಓಕೆ. ಬೋತ್ ಐಸ್ ನೀಡ್ ನಾಟ್ ಬಿ ಎಫೆಕ್ಟೆಡ್. 2 ಆಗ್ಬೇಕಂತ ಏನಿಲ್ಲ, ಆದರೂ ಕೂಡ ಇದೇ ಸೆಕ್ಷನ್ ಅಪ್ಲೈ ಆಗ್ಬೋದು, ಇನ್ನೂ ಗಂಭೀರತೆ ಇದೆ ಅದರಲ್ಲಿ, ಓಕೆ. ಅದರಂತೆ 2 ಶ್ರವಣ ಶಕ್ತಿಯ ತೊಂದರೆ ಆಗುವಂತಹದ್ದು, ಓಕೆ. ದೆನ್ ಪ್ರಿವಿಯೇಷನ್, ಅಂಗ ಅಥವಾ
ಸಂಧಿಯನ್ನಷ್ಟ ಯಾವುದೇ ಅಂಗ ಅಥವಾ ಸಂಧಿಯನ್ನು ಕಳೆದುಕೊಳ್ಳುವಂತೆ ಮಾಡುವುದು, ಅವುಗಳನ್ನ ಕಿತ್ತು ಬಿಡೋದು. ನೋಡಿ, ಲಾಸ್ ಆಫ್ ಎ ಫಿಂಗರ್, ಬೆರಳು ಕಟ್ ಮಾಡಿಬಿಡೋದು. ಲಾಸ್ ಆಫ್ ಎ ಹ್ಯಾಂಡ್, ಕೈನೇ ಕಟ್ ಮಾಡಿಬಿಡ್ಬೋದು. ಲಾಸ್ ಆಫ್ ಎ ಲಿಂಬ್ನ ಕಟ್ ಮಾಡೋದು, ಯಾವುದೋ ಒಂದು ಜಾಯಿಂಟ್ನ ಕಟ್ ಮಾಡೋದು. ಈ ರೀತಿಯಾದಂತಹ, ಈಗ ಈ ಕೈನ ಹಿಂಗೆ 180 ಡಿಗ್ರಿ ತಿರುಗಿಸ್ಬಿಟ್ರೆ ಯುವರ್ ಜಾಯಿಂಟ್ ವಿಲ್ ಗೋ, ರೈಟ್? ದೆನ್ ಡಿಸ್ಟ್ರಕ್ಷನ್ ಆರ್ ಪರ್ಮನೆಂಟ್ ಇಂಪೈರ್ಮೆಂಟ್, ಕನ್ನಡದಲ್ಲಿ ಯಾವುದೇ ಅಂಗ ಅಥವಾ ಸಂಧಿಯ ಕಾರ್ಯಶಕ್ತಿ ನಾಶ ಆಗುವಂತ ಮಾಡೋದು, ಅದು ಕೆಲಸ ನಿಲ್ಲಿಸಬೇಕು, ಆ ಥರದಂತಹ ಗಾಯವನ್ನು ಉಂಟು ಮಾಡೋದು, ಶಾಶ್ವತವಾಗಿ ದುರ್ಬಲಗೊಳ್ಳುವಂಥದ್ದು, ಈ ರೀತಿಯಾದಂಥ ಗಾಯವನ್ನು ಮಾಡೋದು. 116D ಏನು ಹೇಳುತ್ತೆ? ಮೆಂಬರ್ ಜಾಯಿಂಟ್, ಯಾವುದೇ ಒಂದು ಜಾಯಿಂಟು ಅವು ಏನಾಗಬೇಕು, ಅದರ ಕಾರ್ಯಶಕ್ತಿ ಶಾಶ್ವತವಾಗಿ ಹಾನಿಯಾಗೋದು. ಡಿಫರೆನ್ಸ್ ನೋಡಿ, ಎರಡು ಐಡೆಂಟಿಕಲ್ ಕಾಣ್ತವೆ. ಪರ್ಮನೆಂಟ್ ಇಂಪೇರ್ಮೆಂಟ್ ಆಫ್ ಪವರ್ಸ್, ಶಕ್ತಿ, ಇಲ್ಲಿ ಶಕ್ತಿ ನಾಶ, ಇಲ್ಲಿ ಬಟ್ ಫಂಕ್ಷನಿಂಗ್ ಈಸ್ ಡಿಸ್ಟ್ರಾಯ್ಡ್ ಪರ್ಮನೆಂಟ್ಲಿ. ಓಕೆ, ಇವೆರಡು ಇರ್ತವೆ ಇಲ್ಲಿ, ಮೆಂಬರ್ ಮತ್ತು ಜಾಯಿಂಟ್ ರಿಮೇನ್ಸ್, ಬಟ್ ಇಟ್ಸ್ ಫಂಕ್ಷನಿಂಗ್ ಈಸ್ ಡಿಸ್ಟ್ರಾಯ್ಡ್. ಹಿಯರ್ ಡಿಸ್ಟ್ರಕ್ಷನ್ ಆಫ್ ಪವರ್ಸ್, ಇಲ್ಲಿ ಅವುಗಳ ಶಕ್ತಿಯನ್ನು ಮಾತ್ರ ನಾಶಪಡಿಸುವಂಥದ್ದು. ದೆನ್ ಪರ್ಮನೆಂಟ್ ಡಿಸ್ಫಿಗರೇಷನ್ ಆಫ್ ಹೆಡ್ ಆರ್ ಫೇಸ್, ಓಕೆ. ಆಸಿಡ್ ಅಟ್ಯಾಕ್ ಎಲ್ಲ ಹೇಳ್ತಾರಲ್ಲ, ಏಥ್ರೋಸ್ ಕೋರೋಸಿವ್, ನೋಡಿ, ಸಬ್ಸ್ಟೆನ್ಸ್ ವಿಚ್ ಪರ್ಮನೆಂಟ್ಲಿ ಸ್ಕಾರ್ಸ್ ಬೀಸ್ ಫೇಸ್, ಬಿಯ ಮುಖದ ಮೇಲೆ ಆಸಿಡ್ ಹಾಕ್ಬಿಡೋದು. ದಿಸ್ ಕ್ಯಾನ್ ಕಾನ್ಸ್ಟಿಟ್ಯೂಟ್ಸ್ ಗ್ರೀವಿಯಸ್ ಹರ್ಟ್ ಅಪಾರ್ಟ್ ಫ್ರಮ್ ಸ್ಪೆಷಲ್ ಅಫೆನ್ಸ್ ಅಂಡರ್ ಸೆಕ್ಷನ್ 124 ವೇರ್ ಇಟ್ ರಿಕ್ವೈರ್ಮೆಂಟ್ಸ್ ಆರ್ ಸ್ಯಾಟಿಸ್ಫೈಡ್. 124 ಇದು ರೆಫರ್ ಆಗಿದೆ. ಓಕೆ, ಅದಿಲ್ಲ ಅಂದರೆ ಈ ಶಿಕ್ಷೆ ಆಗುತ್ತೆ. ಓಕೆ, 117ನ ಶಿಕ್ಷೆ ಆಗುತ್ತೆ, ಯಾಕಂದರೆ ಆಸಿಡ್ ವಿಷಯದ ಮೇಲೆ ಒಂದೊಂದು ಸಪರೇಟ್ ಸೆಕ್ಷನ್ನೇ ಇದೆ. ದರ್ ಈಸ್ ಎ ಸಪರೇಟ್ ಸೆಕ್ಷನ್. ದೆನ್ ಫ್ರ್ಯಾಕ್ಚರ್ ಆರ್ ಡಿಸ್ಲೊಕೇಶನ್ ಆಫ್ ಬೋನ್ ಆರ್ ಟೀತ್, ನೀವು ಹಲ್ಲು ಮುರಿದ್ರೆ, ಎಲುಬು ಮುರಿದ್ರೆ, ಓಕೆ, ಎ ಕಾಮನ್ ಮಿಸ್ಟೇಕ್ ಈಸ್ ಟು ಥಿಂಕ್ ಇಫ್ ದ ಫ್ರ್ಯಾಕ್ಚರ್ ಈಸ್ ಸ್ಮಾಲ್ ಇಟ್ ಈಸ್ ಅ ಸಿಂಪಲ್ ಹರ್ಟ್. ದಿಸ್ ಈಸ್ ಇನ್ಕರೆಕ್ಟ್. ನೋಡಿ, ಸುಮ್ಮನೆ ಫ್ರ್ಯಾಕ್ಚರ್ ಸ್ಮಾಲ್ ಇದೆ ಅಂತ ಹೇಳಿ ಅದನ್ನು ಬರೀ ಹರ್ಟ್ ಅಂತ ಹೇಳಕ್ಕಾಗಲ್ಲ. ಇಫ್ ದೇರ್ ಇಸ್ ಎ ಫ್ರ್ಯಾಕ್ಚರ್ ಇಟ್ ಕಮ್ಸ್ ಅಂಡರ್ 116 ಓನ್ಲಿ, ನಾಟ್ 114. ಅದನ್ನ ನೆನ್ಪಿಟ್ಕೋಬೇಕು. ದೇರ್ ಫೋರ್ ಫ್ರ್ಯಾಕ್ಚರ್ ಆಫ್ ಎ ಬೋನ್ ಈಸ್ ಎ ಗ್ರೀವಿಯಸ್ ಹರ್ಟ್, ಟೂತ್ ಫ್ರ್ಯಾಕ್ಚರ್ ಈಸ್ ಎ ಗ್ರೀವಿಯಸ್ ಹರ್ಟ್, ಡಿಸ್ಲೊಕೇಶನ್ ಆಫ್ ಬೋನ್ ಆರ್ ಜಾಯಿಂಟ್ ಈಸ್ ಎ ಗ್ರೀವಿಯಸ್ ಹರ್ಟ್. ಸೊ ಇಂಜುರಿ ನೀಡ್ ನಾಟ್ ಬಿ ಲೈಫ್ ಥ್ರೆಟ್ನಿಂಗ್. ಓಕೆ, ದಿಸ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ನಿಮಗೆ ಏನಂದರೆ ಪರೀಕ್ಷೆ ಒಳಗೆ ಇದನ್ನು ಪ್ರಾಬ್ಲಮ್ ರೂಪದಲ್ಲಿ ಕೇಳ್ಬೋದು. ದೇರ್ ಫೋರ್ ದೋಸ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ದ ಲಾಸ್ಟ್ ಒನ್ನು ಕೋರ್ಟ್, ನಾನು ಅನೇಕ ಕೇಸ್ಗಳನ್ನ ನೋಡಿದ್ದೀನಲ್ಲ, ಇಂಟರ್ಪ್ರಿಟೇಷನ್ ಮಾಡುವಾಗ ದಿಸ್ ಕ್ಲಾಸ್ ಹ್ಯಾಸ್ ಬೀನ್ ಟೇಕನ್. ಯಾಕಂದರೆ ಇದು ಒಂಥರ ಜನರಲೈಸ್ಡ್ ಇದೆ. ಯಾವುದೇ ಜೀವಕ್ಕೆ ಹೆದರಿಕೆ ಮಾಡುವಂತಹ ಕ್ರಿಯೆ, ಅದನ್ನು ಜಡ್ಜ್ ವಿಲ್ ಡಿಸೈಡ್. ಹರ್ಟ್ ವಿಚ್ ಎಂಡೇಂಜರ್ಸ್ ಲೈಫ್ ಆರ್ ಕಾಸಸ್ ಸಿವಿಯರ್ ಪೇನ್ ಆರ್ ಇನ್ಎಬಿಲಿಟಿ ಫಾರ್ 15 days. ಇದರಲ್ಲಿ ಎರಡಿದೆ. ಒಂದು 15 ದಿನ ಅವನು ಬೆಡ್ ರಿಡನ್ ಆಗೋದು, ಅವನು ಏನು ತನ್ನ ಆಕ್ಟಿವಿಟಿ ಮಾಡ್ಕೊಳ್ಳಾರ್ದಂಗೆ ಇರೋದು. ನಾರ್ಮಲ್ ಆಗಲಿಕ್ಕೆ ಅವ್ನಿಗೆ 15 ದಿನ ಟೈಮ್ ಬೇಕು ಅಂತ ಇಟ್ಕೊಳ್ಳಿ. ದಟ್ ಈಸ್ ಗ್ರೀವಿಯಸ್ ಹರ್ಟ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಂಡೇಂಜರ್. ಓಕೆ, ಎಂಡೇಂಜರ್ ಅಂದರೆ ಜೀವಕ್ಕೆ ಅಪಾಯನುಂಟು ಮಾಡುವುದು ಅಥವಾ 15 ದಿನಗಳ ಕಾಲ ದೈಹಿಕ ನೋವನ್ನು ಉಂಟು ಮಾಡಬಹುದಾದ ಗಾಯ. ಓಕೆ, ಆರ್ ಅನೇಬಲ್ ಟು ಫಾಲೋ ಆರ್ಡಿನರಿ ಪರ್ಸ್ಯೂಟ್ಸ್ ಫಾರ್ 15 days. ಈ ಕ್ರಿಯೆಗಳನ್ನು ನಾವೇನು ಮಾಡ್ತೀವಿ, 116H ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ದೇರ್ ಫೋರ್ 116H, ಈ 3 ಷರತ್ತುಗಳು ಒಂದೇ ಸಮಯದಲ್ಲಿ ಇರಬೇಕಾಗಿಲ್ಲ. ಇವೆಲ್ಲ ಇದು ಇರ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಆಗಬೇಕು ಅಂತೇನಿಲ್ಲ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೆ ಒಂದಾದ್ರೆ ಸಾಕು, ರೈಟ್? ಸಿ ದಿಸ್ ಸ್ಪೆಷಲ್ ಫೋಕಸ್. ವೆನ್ ಡಸ್ ಆರ್ಡಿನರಿ ಹರ್ಟ್ ಬಿಕಮ್ಸ್ ಗ್ರೀವಿಯಸ್ ಹರ್ಟ್? ವೆನ್ ಡಸ್, ಇದನ್ನೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಈ ಪಾಯಿಂಟ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬರೀಬೇಕು. ಎ ಹರ್ಟ್ ಬಿಕಮ್ಸ್ ಗ್ರೀವಿಯಸ್ ಹರ್ಟ್ ಓನ್ಲಿ ವೆನ್ it falls within one of the 8 categories specifically mentioned in
Section 116. Specifically mentioned in Section 116. ಅದರಲ್ಲಿ ಬರೆದಂತಹ ಲಿಸ್ಟ್ ಮಾಡಿದಂತಹ ಅಪರಾಧಗಳಲ್ಲಿ ಯಾವ ಅಪರಾಧ ಇದೆಯೋ ಅದು ಆದ್ರೆ ಮಾತ್ರ ಜೈ ಭಗವಾನ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಪ್ರಕರಣದಲ್ಲಿ ಇದನ್ನ ಉಚ್ಚರಿಸಲಾಗಿದೆ. ಜೈ ಭಗವಾನ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 1999. ಸ್ಟೇಟ್ ಆಫ್ ಹರಿಯಾಣ 1999 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳಿದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ reiterated this statement. ಯಾವುದು ಕಲಮು 116ರಲ್ಲಿ ಹೇಳಲಾದಂತಹ ಅಪರಾಧವಿದೆಯೋ ಅದನ್ನು ನಾವು ಗಂಭೀರ ಅಪರಾಧ ಎಂದು ಹೇಳುತ್ತೇವೆ ಎನ್ನುವುದನ್ನು ಈ ಪ್ರಕರಣದಲ್ಲಿ ನಿಖರವಾಗಿ ಉಚ್ಚರಿಸಲಾಗಿದೆ. ಆಲ್ರೆಡಿ ಇಟ್ ಈಸ್ ದೇರ್ ಇನ್ ಲಾ, ಬಟ್ ದಿಸ್ ಕೇಸ್ ಲಾ ಆಲ್ಸೋ ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಸುಮ್ಮನೆ ಎಲ್ಲಾನು ಗ್ರೀವಿಯಸ್ ಹರ್ಟ್ನಲ್ಲಿ ತಂದು ಹಾಕೋಕ್ಕಾಗಲ್ಲ ಪೊಲೀಸರು. ಇಟ್ ಈಸ್ ಅನ್ ಇನ್ಸ್ಟ್ರಕ್ಷನ್ ಟು ದ ಪೊಲೀಸ್ ಆರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಂತ ಹೇಳಿ ನಾವು ಹೇಳ್ಬೋದು. ಎಕ್ಸಾಂಪಲ್, ಎ ಸ್ಲ್ಯಾಪ್ಸ್ ಬಿ, ಬಿ ಎಕ್ಸ್ಪೀರಿಯನ್ಸ್ ಎ ಪೇನ್ ಆಫ್ ಫ್ಯೂ ಅವರ್ಸ್, ಸೊ ದಿಸ್ ಈಸ್ ಹರ್ಟ್. This is hurt and section 114, 115 will come into picture. A hits B and breaks B's tooth. B hallu ಮುರಿದು ಬಿಡ್ತಾನ ಅವನು. So this is grievous hurt. Okay. 117. Just 116 ನ ಒಂದ್ಸಲ ಗ್ಲಾನ್ಸ್ ಮಾಡಿಬಿಡ್ತೀನಿ. I will glance 116. ಇದರಲ್ಲಿ ಏನು ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸಿ, ದಿಸ್ ಈಸ್ 116 ಗ್ರೀವಿಯಸ್ ಹರ್ಟ್. ಓಕೆ, 116 ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್, ರೈಟ್, ಜಿ ಹೆಚ್. ನೌ 117 talks about punishment for grievous hurt. 117 talks for punishment about grievous hurt and who causes grievous hurt. ಹೆಂಗೆ 115ನಲ್ಲಿ ಯಾರು ಹರ್ಟ್ ಮಾಡ್ತಾರ ಅಂತಿತ್ತು, ಇಲ್ಲೂ ಅಷ್ಟೇ. ವಾಲಂಟರಿಲಿ ಕಾಸಿಂಗ್ ಸಿ, ವಾಲಂಟರಿಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್. ಅಲ್ಲಿ ವಾಲಂಟರಿಲಿ ಕಾಸಿಂಗ್ ಹರ್ಟ್ ಇತ್ತು. ದಿಸ್ ಈಸ್ 117, ವಾಲಂಟರಿಲಿ ಕಾಸಿಂಗ್ ಹರ್ಟ್. ಸೊ ದಿಸ್ ಸೆಕ್ಷನ್ ಈಸ್ section 115. What is grievous hurt? Grievous hurt ಏನು ಅನ್ನೋದು ಎಲ್ಲಿ ಹೇಳುತ್ತೆ ನಮಗೆ? Where it is? It is in section 116. This we have learnt. Now we are looking at who can do it. Whoever voluntarily causes hurt. ಯಾವನು ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ ಗಾಯವನ್ನು ಮಾಡುತ್ತಾನೆಯೋ, ಇಫ್ ದ ಹರ್ಟ್, ಅಂತಹ ಗಾಯವು, which he intends to cause, ಅಂತಹ ಗಾಯವನ್ನು ಮಾಡುವುದೇ ಅವನ ಉದ್ದೇಶವಾಗಿರಬೇಕು. ಅಥವಾ ಅವನಿಗೆ ಅದರ ಜ್ಞಾನ ಇರಬೇಕು. ನೋಸ್ ಹಿಮ್ಸೆಲ್ಫ್, ಅವನಿಗೆ ಗೊತ್ತಿದೆ ಅವನು ಮಾಡಿದಂತಹ ಕ್ರಿಯೆಯಿಂದ ಏನು ಲೈಕ್ಲಿ ಟು ಕಾಸ್ ಗ್ರೀವಿಯಸ್ ಹರ್ಟ್ ಆಗುವುದು ಎನ್ನುವುದು ಕೂಡ ಅವನಿಗೆ ಗೊತ್ತಿದೆ. ಆ್ಯಂಡ್ ಇಫ್ ದ ಹರ್ಟ್ ವಿಚ್ ಹಿ ಕಾಸಸ್ ಈಸ್ ಗ್ರೀವಿಯಸ್ ಹರ್ಟ್, ಅವನು ಮಾಡುವಂತಹ ಗಾಯ ಗ್ರೀವಿಯಸ್ ಹರ್ಟ್ ಆಗಿದ್ರೆ, ಗಂಭೀರ ಗಾಯ ಆಗಿದ್ರೆ, ಇಟ್ ಈಸ್ ಸೇಡ್ ಟು ಬಿ. ಗಂಭೀರ ಗಾಯ ಆಗಿದ್ರೆ ಅಂದ್ರೆ ಇದನ್ನ ಎಲ್ಲಿ ನೋಡ್ತೀರಿ ನೀವು? ದಿಸ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 116. 116ನಲ್ಲಿ ಹೇಳಿದಂತಹ ಗಾಯ ಅದು ಆಗಿದ್ದರೆ ಆವಾಗ ನಾವು ಅವನನ್ನು ಏನಂತ ಟ್ರೀಟ್ ಮಾಡ್ತೀವಿ? ವಾಲಂಟರಿಲಿ ಟು ಕಾಸ್ ಗ್ರೀವಿಯಸ್ ಹರ್ಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ 117(1) ಏನು ಹೇಳುತ್ತೆ ಅಂದರೆ ಹೂ ಆ್ಯಂಡ್ ಹೌ ಅನ್ನೋದನ್ನು ಹೇಳುತ್ತೆ. ಇದರಲ್ಲಿ 2, 3, 4 ನಾ ಹೇಳಿದ್ನಲ್ಲ, 117(2), 117(3), 117(4) talks about punishment.
ಪನಿಷ್ಮೆಂಟ್. ಇದನ್ನು ನಾನು ಅಲ್ಲಿ ನಿಮಗೆ ತಪ್ಪಾಗಿ 115ನಲ್ಲಿ ಹೇಳಿದೆ. 115 ಹ್ಯಾಸ್ ಗಾಟ್ ಓನ್ಲಿ 2 ಸಬ್ ಕ್ಲಾಸಸ್. 117 ಹ್ಯಾಸ್ ಗಾಟ್ 4 ಸಬ್ ಕ್ಲಾಸಸ್. ರೈಟ್. ನೌ let us see the class 2, 3, 4 also. ಇದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಫಸ್ಟು ಎಕ್ಸ್ಪ್ಲನೇಷನ್ ನೋಡ್ಬಿಡೋಣ. ದೆನ್ ದೇರ್ ಈಸ್ ಎ illustration also we will see. And then 2, 3, 4 also we will see. What is the explanation? ಇದಕ್ಕೆ ವಿವರಣೆ ಏನಿದೆ? ನೀವು ಒಂದು ಗಾಯ ಮಾಡಕ್ಕೆ ಹೋಗಿರ್ತೀರಿ, ಅದ್ರ ಬದಲು ಇನ್ನೊಂದು ಗಾಯ ಮಾಡ್ತೀರಿ, ಅದು ಗ್ರೀವಿಯಸ್ ಹರ್ಟ್ ಆಗಿದ್ರೆ ಅದೂ ಅಪರಾಧವೇ ಅಂತ ಹೇಳುತ್ತೆ ಎಕ್ಸ್ಪ್ಲನೇಷನ್. ವಿವರಣೆ ಏನು ಹೇಳುತ್ತೆ? ಎ ಪರ್ಸನ್ ಈಸ್ ನಾಟ್ ಸೇಡ್ ಟು ವಾಲಂಟರಿಲಿ ಕಾಸ್ ಗ್ರೀವಿಯಸ್ ಹರ್ಟ್. ನೋಡಿ, ಎ ಪರ್ಸನ್ ಈಸ್ ನಾಟ್ ಸೇಡ್ ಟು ಕಾಸ್ ವಾಲಂಟರಿಲಿ ಗ್ರೀವಿಯಸ್ ಹರ್ಟ್ ಎಕ್ಸೆಪ್ಟ್ ವೆನ್ ಬೋತ್ ಕಾಸಸ್ grievous hurt and intends or knows himself to be likely to cause grievous hurt, but he is said to, ನೋಡಿ ಫಸ್ಟ್ ಇದರಲ್ಲಿ ಎರಡು ಸೆಂಟೆನ್ಸ್ ಇದೆ. ಎ ಪರ್ಸನ್ ಈಸ್ ನಾಟ್ ಸೇಡ್ ವಾಲಂಟರಿಲಿ ಟು ಕಾಸ್ ಗ್ರೀವಿಯಸ್ ಹರ್ಟ್ ಎಕ್ಸೆಪ್ಟ್ ವೆನ್ ಬೋತ್ ಕಾಸಸ್ ಗ್ರೀವಿಯಸ್ ಹರ್ಟ್ and intends or knows himself are likely to cause grievous hurt. ಅಂದ್ರೆ ಇವೆರಡೂ ಕಂಡೀಷನ್ ಫುಲ್ಫಿಲ್ ಆಗಬೇಕು. ಬೋತ್ ದ ಕಂಡೀಷನ್ ಶುಡ್ ಬಿ ಫುಲ್ಫಿಲ್ಡ್. ಓಕೆ, ಅವನ ಇಂಟೆನ್ಷನ್ ಇರಬೇಕು, ಅವನ ಆಕ್ಟ್ ಮಾಡಬೇಕು. ಎರಡನೇದು ಏನಿದೆ? ಬಟ್ ಹಿ ಈಸ್ ಸೇಡ್ ವಾಲಂಟರಿಲಿ ಟು ಕಾಸ್ ಗ್ರೀವಿಯಸ್ ಹರ್ಟ್ ಇಫ್ ಇಂಟೆಂಟಿಂಗ್ ಆರ್ ನೋಯಿಂಗ್ಲಿ ಹಿಮ್ಸೆಲ್ಫ್ ಲೈಕ್ಲಿ ಟು ಕಾಸ್ ಗ್ರೀವಿಯಸ್ ಹರ್ಟ್ ಆಫ್ ಒನ್ ಕೈಂಡ್. ಒಂದು ವಿಧವಾದ ಗ್ರೀವಿಯಸ್ ಹರ್ಟನ್ನು ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಗ್ರೀವಿಯಸ್ ಹರ್ಟ್ ಆದರೆ ಅದನ್ನೂ ಕೂಡ ನಾವೇನು ಮಾಡ್ತೀವಿ? ಗ್ರೀವಿಯಸ್ ಹರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಇಂಟೆನ್ಷನ್ನು ನಾಲೆಜ್ ಈಸ್ ಇಂಪಾರ್ಟೆಂಟು, ಬಟ್ ಇಲ್ಲಿ ಇಂಟೆನ್ಷನ್ನು ನಾಲೆಜ್ ಫೇಲ್ ಆಗ್ತವೆ. ದಿಸ್ ಈಸ್ ಎ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ಹೆಂಗೆ? ಗಂಡ ಹೆಂಡತಿ ಇರ್ತಾರೆ, ಹೆಂಡತಿಗೆ ಗಂಡ ಹೊಡೆಯುವಾಗ ಮಗುನ ಕಟ್ಕೊಂಡಿರ್ತಾಳೆ ಹೆಂಡತಿ, ಬಗಲಲ್ಲಿ ಕುಂಕ್ಲಲ್ಲಿ ಇಟ್ಕೊಂಡಿರ್ತಾಳೆ. ಹೊಡೆಯುವಾಗ ಸ್ವಲ್ಪ ಹಿಂಗೆ ಬಾಗ್ತಾಳೆ. ಆವಾಗ ಹೆಂಡತಿಗೆ ಹೊಡೆಯುವ ಹೊಡೆತ, ಹೆಂಡತಿಗೆ ಗ್ರೀವಿಯಸ್ ಹರ್ಟ್ ಮಾಡುವಂತಹ ಹೊಡೆತ ಮಗುಗೆ ತಾಗ್ತದೆ. ಆವಾಗಲೂ ಕೂಡ ಅದು ಗ್ರೀವಿಯಸ್ ಹರ್ಟ್. ಯಾವನೋ ಇಬ್ಬರು ಇರ್ತಾರೆ, ಯಾರಿಗೋ ಇಬ್ರು ನಿಂತಿರ್ತಾರೆ, ಯಾರಿಗೋ ಹೊಡೆಯೋಕೆ ಹೋಗ್ತಾನೆ, ಫಸ್ಟು ಅವ್ನು ಕುತ್ಕೊಂಡ್ಬಿಡ್ತಾನೆ, ಇನ್ನೊಬ್ಬನಿಗೆ ಹೊಡೆತ ಬೀಳುತ್ತೆ. ದಟ್ ಈಸ್ ಆಲ್ಸೋ ಗ್ರೀವಿಯಸ್ ಹರ್ಟ್. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಓಕೆ, ದೆನ್ the illustration also says the same thing, I suppose. Illustration also says the same thing. ಇದಕ್ಕೊಂದು ಇಲ್ಲಸ್ಟ್ರೇಷನ್ ಇದೆ. ಇದನ್ನೇ ಏನು ಮಾಡ್ಬೋದು? ನಾಳೆ ನಿಮಗೆ ಪ್ರಶ್ನೆ ಪ್ರಾಬ್ಲಮ್ ಥರ ಕೊಡ್ಬೋದು. ಶಾರ್ಟ್ ನೋಟ್ 6 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಇದೇ ಪ್ರಾಬ್ಲಮ್ ಕೊಡೋದು. ಏನು ಕೊಡ್ತಾರೆ? ಎ ಇಂಟೆಂಡಿಂಗ್ ಆಫ್ ನೋಯಿಂಗ್ ಹಿಮ್ಸೆಲ್ಫ್. ಎ ಅಂತಕ್ಕಂಥ ವ್ಯಕ್ತಿ, ಅವನಿಗೆ ಗೊತ್ತಿದೆ ಟು ಬಿ ಲೈಕ್ಲಿ ಪರ್ಮನೆಂಟ್ಲಿ ಡಿಸ್ಫಿಗರ್ ಜಡ್ಸ್ ಫೇಸ್. ಜಡ್ನ ಮುಖವನ್ನು ಪರ್ಮನೆಂಟ್ ಆಗಿ ಡಿಸ್ಫಿಗರ್ ಮಾಡುವಂತಹದ್ದು. ಇಟ್ ಈಸ್ ದೇರ್ ಇನ್ ಸೆಕ್ಷನ್ 116. ಸೊ ಹಿ ಈಸ್ ಹ್ಯಾವಿಂಗ್ ಎ ನಾಲೆಜ್ ಆಫ್ ಡೂಯಿಂಗ್ ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟ್ ಮಾಡೋ ಉದ್ದೇಶ ಇದೆ ಅವನಿಗೆ. ಹೇಗೆ ಗ್ರೀವಿಯಸ್ ಹರ್ಟ್ ಮಾಡುವಂಥ ಉದ್ದೇಶ ಇದೆ, ಆಸಿಡ್ ಅಟ್ಯಾಕ್ ಮಾಡುವಂಥ ಉದ್ದೇಶ ಇದೆ. gives Judd, no, not acid, gives Judd a blow. ಜಡ್ಗೆ ಹೊಡೆತ ಕೊಡ್ತಾನೆ. which does not permanently disfigure Judd's face. ನೋಡಿ, ಆದರೆ ಅವನ ಮುಖ ಪರ್ಮನೆಂಟ್ ಆಗಿ ಡಿಸ್ಫಿಗರ್ ಆಗೋದಿಲ್ಲ. ಬಟ್ which cause Judd to suffer. ಆದರೆ ಜಡ್ಗೆ ಕೇವಲ ಬಾಡಿಲಿ ಪೇನ್ ಆಗುತ್ತೆ. ಆ ಬಾಡಿಲಿ ಪೇನ್ ಎಷ್ಟು ದಿವಸ ಆಗುತ್ತೆ? ಫಾರ್ ದ ಸ್ಪೇಸ್ ಆಫ್ 15 ಡೇಸ್. 15 ದಿನಗಟ್ಟಲೆ.
ಅಕಸ್ಮಾತ್ ಬಾಡಿಲಿ ಪೇನ್ 14 ದಿವಸ ಆಗಿತ್ತು ಅಂತ ಇಟ್ಕೊಳ್ರಿ, ದಟ್ ವುಡ್ ಹ್ಯಾವ್ ಬಿನ್ ಹರ್ಟ್, ನಾಟ್ ಗ್ರೀವಿಯಸ್ ಹರ್ಟ್. ಇಲ್ಲಿ 15 ದಿನಗಟ್ಟಲೆ ಆಗುತ್ತೆ. ಎ ಹ್ಯಾಸ್ ವಾಲಂಟರಿಲಿ ಕಾಸ್ಡ್ ಗ್ರೀವಿಯಸ್ ಹರ್ಟ್. ಓಕೆ, ದೆನ್ ಇಲ್ಲಿ 2, 3, 4 ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್ ಹಿಯರ್ ಓನ್ಲಿ. 2, 3, 4 ಆಲ್ಸೋ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್ ಓನ್ಲಿ. ಈಗ 1ನಲ್ಲಿ ನಮಗೆ ಶಿಕ್ಷೆಗಳನ್ನು ಹೇಳಲಾಗಿಲ್ಲ. ಶಿಕ್ಷೆಗಳನ್ನು 117, 2, 3ಗಳಲ್ಲಿ ಶಿಕ್ಷೆಗಳನ್ನು ಹೇಳಿದೆ. ಸೆಕ್ಷನ್ 117(2), 117(2) ಹೇಳಲಾಗಿದೆ. ಹೂ ಎವರ್, ಅಗೇನ್ 122(2) ಇರುತ್ತೆ ಇಲ್ಲಿ. ಎಸ್, ಅಲ್ಲಿ 122(1) ಇತ್ತು. ಈ 122(2), 122(1) ಇದಾವಲ್ಲ, ಇವೇನಂದ್ರೆ ಪ್ರೊವೊಕೇಶನ್ ಇಂದ ಉಂಟಾದಂತಹ ಹರ್ಟ್ ಇರಲಿ ಅಥವಾ ಗ್ರೀವಿಯಸ್ ಹರ್ಟ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂತು. ಪ್ರೊವೊಕೇಶನ್ ಇಲ್ಲದೆ ಆದಂತಹ ಸಂದರ್ಭದಲ್ಲಿ, ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಆಯಿತು. ಈ 117 ಸೆಕ್ಷನ್ಗೆ whoever except in case provided for by subsection so and so voluntarily causes grievous hurt shall be punished with imprisonment of either description. ಅಂದ್ರೆ ನಿಮಗೆ ಸರಳ ಶಿಕ್ಷೆ ಇರ್ಬೋದು, ಕಠಿಣ ಶಿಕ್ಷೆ ಇರ್ಬೋದು, ಕೊಡ್ಬೋದು. ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 7 years. ನೋಡಿ, ಅಲ್ಲಿ 1 ವರ್ಷ ಇತ್ತು, ಇಲ್ಲಿ 7 ವರ್ಷ. ಗ್ರೀವಿಯಸ್ ಹರ್ಟ್ ಆದ್ರೆ 7 ವರ್ಷದವರೆಗೆ ಶಿಕ್ಷೆ. ದೇರ್ ಫಾರ್ ಇಟ್ಸ್ ಎ ಕಾಗ್ನಿಜಿಬಲ್ ಅಫೆನ್ಸ್. ದಿಸ್ ಇಸ್ ಎ ಕಾಗ್ನಿಜಿಬಲ್ ಅಫೆನ್ಸ್ ಅಂಡ್ ಆಲ್ಸೋ ಶಾಲ್ ಬಿ ಲಯಬಲ್ ಟು ಫೈನ್. ಫೈನ್ ಎಷ್ಟು ಅನ್ನೋದನ್ನು ಹೇಳಿಲ್ಲ. ಆಲ್ಸೋ ಶಾಲ್ ಬಿ ಲಯಬಲ್ ಟು ಫೈನ್, ದಂಡವನ್ನು ಹಾಕ್ಬೋದು. ಓಕೆ, ಬೋತ್ ಅನ್ನೋದು ಹೇಳಿಲ್ಲ, ಹೇಳಿಲ್ಲ. ಶಿಕ್ಷೆ ಕೊಡ್ಬೋದು, ದಂಡ ಹಾಕ್ಬೋದು. 7 ವರ್ಷದವರೆಗೆ ಶಿಕ್ಷೆ ಕೊಡ್ಬೋದು, ಅಥವಾ ಆ್ಯಂಡ್ ಶಾಲ್ ಬಿ, ಆ್ಯಂಡ್ ಅಂದರೆ ಅದರ ಜೊತೆಗೆ ದಂಡವನ್ನು ಹಾಕ್ಬೋದು. ದಂಡ ಎಷ್ಟು ಅನ್ನೋದನ್ನು ಹೇಳಿಲ್ಲ, ಬಟ್ ದಂಡವನ್ನು ಹಾಕ್ಬೋದು. ಓಕೆ, ದೆನ್ 117 ಸಬ್ ಕ್ಲಾಸ್ 3 ಏನು ಹೇಳುತ್ತೆ? 117 ಸಬ್ ಕ್ಲಾಸ್ 3 ಏನು ಹೇಳುತ್ತೆ ಅಂತ ನೀವು ನೋಡೋದಾದ್ರೆ, ಈ ರೀತಿ ಗ್ರೀವಿಯಸ್ ಹರ್ಟ್ ಮಾಡಿದಂತಹ ಸಂದರ್ಭದಲ್ಲಿ whoever commits an offense under subsection 1 and in the course of such commission causes any hurt to a person which causes that person to be in permanent disability or in persistent vegetative state. ನೋಡಿ, ಅವನಿಗೆ ಕಂಪ್ಲೀಟ್ ಅವನು ಅಂಗವಿಕಲನೇ ಆಗ್ಬಿಡ್ತಾನೆ, ಪರ್ಮನೆಂಟ್ ಡಿಸೇಬಲ್ ಆಗ್ತಾನೆ ಅವನ ಹೊಡೆತದಿಂದ. ಅಂತಹ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ನಾವೇನು ಮಾಡ್ತೀವಿ? ಹೆಚ್ಚು ಮಾಡ್ತೀವಿ. ಫಸ್ಟ್ ಥಿಂಗು, ಅವನು ವಿಲ ಒದ್ದಾಡ್ತಾ ಇದ್ದಾನೆ ಜೀವನ ಪರ್ಯಂತರ. ಅದಕ್ಕೆ ಇವನಿಗೆ ರಿಗರಸ್ ಇಂಪ್ರಿಸನ್ಮೆಂಟ್, ಕಠಿಣ ಶಿಕ್ಷೆ. ನೋಡಿ ದ ಡಿಫರೆನ್ಸ್. ಇದರಲ್ಲಿ ಕಠಿಣ ಶಿಕ್ಷೆ, ಇದರಲ್ಲಿ ಯಾವ್ದಾದ್ರು ಇರ್ಬೋದು, 112ನಲ್ಲಿ ಯಾವ್ದಾದ್ರು ಇರ್ಬೋದು, ಇದರಲ್ಲಿ ಮಾತ್ರ ಕಠಿಣ ಶಿಕ್ಷೆ. ಫಾರ್ ಎ ಟರ್ಮ್ ವಿಚ್ ಶಾಲ್ ನಾಟ್ ಬಿ ಲೆಸ್ ದ್ಯಾನ್ 10 years. ಮಿನಿಮಮ್ 10 ವರ್ಷ ಶಿಕ್ಷೆ ಆಗ್ಬಿಡುತ್ತೆ. ಇನ್ನೊಬ್ಬ ವ್ಯಕ್ತಿಗೆ ನೀವು ಯಾರನ್ನ ಗ್ರೀವಿಯಸ್ ಹರ್ಟ್ ಮಾಡಿರ್ತೀರಿ, ಗಂಭೀರ ಗಾಯವನ್ನು ಮಾಡಿರ್ತೀರಿ, ಅವರು ಇನ್ಫಾರ್ಮೇಟಿವ್ ಆದರೆ, ಅಥವಾ ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ ಆದರೆ, ಡಿಸೆಬಿಲಿಟಿ ಆದರೆ 10 ವರ್ಷ ಶಿಕ್ಷೆ ಆಗ್ಬೋದು ಕನಿಷ್ಠ. ಅದು ವಿಚ್ ಮೇ ಎಕ್ಸ್ಟೆಂಡ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೋದು. ಓಕೆ, ವಿಚ್ ಶಾಲ್ ಮೀನ್ ಇಂಪ್ರಿಸನ್ಮೆಂಟ್ ಫಾರ್ ದ ರಿಮೈಂಡರ್ ಆಫ್ ದ ಪರ್ಸನ್ಸ್ ನ್ಯಾಚುರಲ್ ಲೈಫ್. ನಿಮ್ಮ ಜೀವದ ಕೊನೆ ಇರುವವರೆಗೆ ಜೈಲಲ್ಲಿರುವಂತಹ ಪರಿಸ್ಥಿತಿ ಬರ್ತದೆ ಅನ್ನೋದನ್ನ ಸೆಕ್ಷನ್ 117(3) ಹೇಳ್ತದೆ. ವೆನ್ ಎ ಗ್ರೂಪ್ ಆಫ್ 5 or more persons ಆಕ್ಟಿಂಗ್ ಇನ್ ಕನ್ಸರ್ಟ್. ನೋಡಿ, ಇಲ್ಲಿ ಗ್ರೂಪ್ ಪನಿಷ್ಮೆಂಟ್. ಎಲ್ಲರೂ ಒಟ್ಟಿಗೆ ಸೇರಿ ಗ್ರೀವಿಯಸ್ ಹರ್ಟ್ ಮಾಡಿದರೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಗ್ರೀವಿಯಸ್ ಹರ್ಟ್ ಮಾಡಿದರೆ ಏನಾಗುತ್ತೆ? ಅದು ಯಾವ ಕಾರಣದ ಮೇಲೆ? ಆನ್ ಗ್ರೌಂಡ್ಸ್ ಆಫ್ ರೇಸ್, ಕಾಸ್ಟ್, ಕಮ್ಯುನಿಟಿ, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಲ್ಯಾಂಗ್ವೇಜ್, ಪರ್ಸನಲ್ ಬಿಲೀಫ್, ಇವೆಲ್ಲದರ ಮೇಲೆ. ಆರ್ ಎನಿ ಅದರ್ ಸಿಮಿಲರ್ ಗ್ರೌಂಡ್, ಈಚ್ ಮೆಂಬರ್ ಆಫ್ ಸಚ್ ಗ್ರೂಪ್ ಶಾಲ್ ಬಿ ಗಿಲ್ಟಿ ಆಫ್ ದ ಅಫೆನ್ಸ್ ಆಫ್ ಗ್ರೀವಿಯಸ್ ಹರ್ಟ್. ಎಲ್ಲರೂ ಕೂಡ ಗಂಭೀರ ಗಾಯದ ಅಪರಾಧಕ್ಕೆ ಒಳಗಾಗ್ತಾರೆ.
and shall be punished with imprisonment of either description for a term which may extend to 7 years and shall also be fined. ಈ ಗುಂಪು ಕಟ್ಕೊಂಡು ಜಾತಿ ಆಧಾರದ ಮೇಲೆ, ವಂಶದ ಆಧಾರದ ಮೇಲೆ ಈ ರೀತಿ ಮಾಡುವಂಥದ್ದು ಇದೆಯಲ್ಲ, ಇದಕ್ಕೆ 7 ವರ್ಷ ಕನಿಷ್ಠ ಮೇ ಎಕ್ಸ್ಟೆಂಡ್ 7 ವರ್ಷದವರೆಗೆ ಶಿಕ್ಷೆ ಆಗ್ಬೋದು. ದಟ್ ಈಸ್ 1174. ಸೊ ಈ ಸೆಕ್ಷನ್ಗಳನ್ನು ನಾನು ನಿಮಗೆ ಬೇರೆ ಆ್ಯಕ್ಟ್ನ ಓದಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಜಸ್ಟ್ ಗ್ಲಾನ್ಸ್ ಅವರ್ ನೋಟ್ಸ್. ದ ಸೇಮ್ ಥಿಂಗ್ ಈಸ್ ರಿಟನ್ ಹಿಯರ್. Section 117 voluntarily causing. 117 is different from 116. Okay. 116 ask, it defines. ಏನು ಡಿಫೈನ್ ಮಾಡುತ್ತೆ? 8 ರೀಸನ್ಸ್, 8 ಕ್ಯಾಟಗರಿ. ಓಕೆ. ವಾಟ್ ಈಸ್ ಗ್ರೀವಿಯಸ್ ಹರ್ಟ್ ಅನ್ನೋದನ್ನು ಇದು ಹೇಳುತ್ತೆ. 117 ಆಸ್ಕ್ಸ್, ವೆನ್ ಡಸ್ ಎ ಪರ್ಸನ್ ವಾಲಂಟರಿ, ಯಾವಾಗ ಅವನು ಹರ್ಟ್ ಮಾಡ್ತಾನೆ ಮತ್ತು ಅವನಿಗೆ ಶಿಕ್ಷೆ ಏನು, ಪ್ಲಸ್ ಶಿಕ್ಷೆ ಎರಡನ್ನೂ ಹೇಳುತ್ತೆ ಇದು, ಪ್ಲಸ್ ಶಿಕ್ಷೆಯನ್ನು ಕೂಡ ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದೇರ್ಫೋರ್ ಹೂ ಈಸ್ ಕಾಸಿಂಗ್ ಗ್ರೀವಿಯಸ್ ಹರ್ಟ್? 1171 ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇವೆರಡೂ ಇರಬೇಕು. ದ ಅಕ್ಯೂಸ್ಡ್ ಮಸ್ಟ್ ಕಾಸ್ ಗ್ರೀವಿಯಸ್ ಹರ್ಟ್, ಆಮೇಲೆ ಉದ್ದೇಶನೂ ಆಗಿರಬೇಕು. ಇವೆರಡೂ ಇದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ಇನ್ಗ್ರೀಡಿಯೆಂಟನ್ನು ಬರೀಬೇಕಾಗತ್ತೆ ನೀವು ಪರೀಕ್ಷೆಯಲ್ಲಿ. ಎರಡು ಇನ್ಗ್ರೀಡಿಯೆಂಟನ್ನು ಬರೀಬೇಕು. ಏನು? ಅವನು ಗಂಭೀರ ಪರಿಣಾಮ ಉಂಟಾದದ್ದು ಮಾತ್ರ ಸಾಕಾಗೋದಿಲ್ಲ, ಅಗತ್ಯವಾದ ಉದ್ದೇಶ ಮತ್ತು ಜ್ಞಾನವೂ ಇರಬೇಕು. ಇವೆರಡೂ ಇದ್ರೆ ಮಾತ್ರ ದೇರ್ ಮಸ್ಟ್ ಆಲ್ಸೋ ಬಿ ಇಂಟೆನ್ಷನ್ ಆರ್ ನಾಲೆಜ್. ಇದಿದ್ರೆ ಮಾತ್ರ ನಾವು ಈ ಸೆಕ್ಷನನ್ನು, ಇದೊಂದಲ್ಲ ಎಲ್ಲ ಸೆಕ್ಷನ್ಗಳನ್ನು, ಅಂದರೆ 117 2 3 4 ಏನಿದಾವಲ್ಲ ಇವೆಲ್ಲ ಅಪ್ಲೈ ಆಗ್ತವೆ. ಇಲಸ್ಟ್ರೇಷನ್, ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಇಲಸ್ಟ್ರೇಷನ್. ಡಿಸ್ಫಿಗರ್ಸ್, ಎಸ್ ಸೇಮ್ ಥಿಂಗ್. ದಿಸ್ ಈಸ್ ಇಲಸ್ಟ್ರೇಷನ್ ಗಿವನ್ ಇನ್ ದ ಬೇರ್ ಆ್ಯಕ್ಟ್. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇರೆ ಆ್ಯಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ದೆನ್ 1172 ರೈಟ್ ಹಿಯರ್ imprisonment up to 7 years or fine. Voluntary causing grievous hurt. Right. Let me check the Bare Act. I should not make it. Yes, 7 years. Right. Up to 7 years plus fine. 1173 ಶಾಶ್ವತ ಅಂಗವೈಕಲ್ಯ ಈ ರೀತಿ ಆದಾಗ ದ ಟರ್ಮ್ ಈಸ್ 10 years ವಿಚ್ ಮೇ ಎಕ್ಸ್ಟೆಂಡ್ ಟು ಲೈಫ್, ರಿಮೈಂಡರ್ ಆಫ್ ದ ನ್ಯಾಚುರಲ್ ಲೈಫ್. ಬಟ್ ಅದಕ್ಕೆ ಇದು ಇಲ್ವಾ? ಫೈನ್. ಸೆಕೆಂಡ್ ಒನ್, ಎಸ್, ಸಿ ದಿರ್ ಈಸ್ ನೋ ಫೈನ್, ಓನ್ಲಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಫೈನ್ ಇಲ್ಲ. ರೈಟ್. ಎಸ್. 1174 5ಕ್ಕಿಂತ ಹೆಚ್ಚು ಜನ, ಎಲ್ಲರಿಗೂ 7 ವರ್ಷದವರೆಗೆ ಶಿಕ್ಷೆ, 7 ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ ಇಲ್ವಾ? ದಟ್ ಆಲ್ಸೋ ಲೆಟ್ ಮಿ ಚೆಕ್. ಆ್ಯಂಡ್ ಶಾಲ್ ಬಿ ಪನಿಷ್ಡ್ ಆ್ಯಂಡ್ ಆಲ್ಸೋ ಶಾಲ್ ಬಿ ಲಯಬಲ್ ಟು ಫೈನ್. ದೇರ್ಫೋರ್ ಫೈನ್ ಈಸ್ ದೇರ್. ಫೈನ್ ಬರ್ದಿಲ್ವಾ ನಮಗೆ? ಆ್ಯಂಡ್ ಫೈನ್, ಎಸ್, ಆ್ಯಂಡ್ ಫೈನ್. 7 ವರ್ಷ ಶಿಕ್ಷೆ ಹಾಗೂ ದಂಡದಿಂದ ಶಿಕ್ಷಿಸಬಹುದು. ಸಿ ದಿಸ್ ಈಸ್ ಆ್ಯಡೆಡ್, ಆ್ಯಕ್ಚುಲಿ ನ್ಯೂಲಿ ಆ್ಯಡೆಡ್ ಸೆಕ್ಷನ್, ನ್ಯೂಲಿ ಆ್ಯಡೆಡ್. ಇದು ನಿಮಗೆ IPC-ನಲ್ಲಿ ಇರಲಿಲ್ಲ. 1174 ಇದೆಯಲ್ಲ, ಈ ಸೆಕ್ಷನ್ನು IPC-ನಲ್ಲಿ ಇರಲಿಲ್ಲ. ದಟ್ ಈಸ್ ಎ ಕಂಪ್ಯಾರಿಟಿವ್ ಸ್ಟಡಿ, ನಿಮಗಿಲ್ಲ. ಯು ನೀಡ್ ನಾಟ್ ವೆರಿ ಮಚ್. ಎಸ್, ಇಂಪಾರ್ಟೆಂಟ್ ಕೇಸ್ ಲಾ. I have discussed 2 case laws. ಪ್ರಮುಖ ಪ್ರಕರಣಗಳು. ಬಹಳ ಓಲ್ಡ್ ಪ್ರಕರಣ ತೊಗೊಂಡಿದ್ದೀನಿ ನಾನು. ಆಮೇಲೆ ಡಿಟೇಲ್ ಅನಾಲಿಸಿಸ್ ಮಾಡಿದ್ದೀನಿ. ಉದ್ದೇಶ ಏನು ಅಂತಂದರೆ ನಿಮಗೆ ಇದ್ರದ್ದು ಕ್ಲಾರಿಟಿ ಬರಬೇಕು. ನಗಾಶೋಪೋ ಅಂತಕ್ಕಂಥ ವ್ಯಕ್ತಿ ಕೇಸ್ ಇದು. ಏನು? 1883 ಕೇಸ್. ಏನಾಗುತ್ತೆ ಇಲ್ಲಿ?
ಒಂದು ಬಿದಿರನ್ನು ತೆಗೆದುಕೊಂಡು ಒಂದು ಹೊಡೆತ ಕೊಡ್ತಾರೆ. ಒಂದು ಹೊಡೆತ ಕೊಡ್ತಾರೆ ಇನ್ನೊಬ್ಬನಿಗೆ. ಓಕೆ, ಹೊಡೆತ ಕೊಟ್ಟ ಮೇಲೆ ಅವನಿಗೆ ನೋವಾಗುತ್ತೆ. ನೋವನ್ನು ತಡ್ಕೊಳ್ಳೋಕ್ಕೋಸ್ಕರ ಅವನಿಗೇನು ಮಾಡ್ತಾರೆ, ಜ್ವರ ಎಲ್ಲ ಬರುತ್ತೆ, ನೋವಾಗುತ್ತೆ. ಅದನ್ನು ತಡ್ಕೊಳ್ಳೋಕ್ಕೋಸ್ಕರ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಗಾಯಗೊಂಡ ವ್ಯಕ್ತಿಯ ತೀವ್ರ ನೋವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಅವನಿಗೆ ಓಪಿಯಂ ಕೊಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವನೇನು ಮಾಡ್ತಾನೆ, ಸತ್ತು ಹೋಗ್ತಾನೆ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ದ ಕೇಸ್. ಮೇಲ್ನೋಟಕ್ಕೆ ನಮ್ಗೆ ಏನು ಅನಿಸುತ್ತೆ? ಎಸ್, ಇಟ್ ಈಸ್ ಕಲ್ಪೆಬಲ್ ಹೋಮಿಸೈಡ್ ಅನಿಸುತ್ತೆ. ಮೇಲ್ನೋಟಕ್ಕೆ ನಮಗೇನು ಅನಿಸುತ್ತೆ? ಇಟ್ ಈಸ್ ಕಲ್ಪೆಬಲ್ ಹೋಮಿಸೈಡ್ ಅನಿಸುತ್ತೆ. ಅದಕ್ಕೆ ನಾನು ಕಲ್ಪೆಬಲ್ ಹೋಮಿಸೈಡ್ ಮರ್ಡರ್ ಡಿಫ್ರೆನ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಸ್ಟಡಿ ಮಾಡಿ, ಅದ್ರ ಜೊತೆಗೆ ಈ ಕೇಸನ್ನು ಹೋಲಿಸ್ಕೊಳ್ಳಿ. ನೀವು ಇದನ್ನು ಅಲ್ಲಿಯೂ ಬರೀಬೋದು. ನೀವು ಕಲ್ಪೆಬಲ್ ಹೋಮಿಸೈಡಲ್ಲೂ ಈ ಕೇಸ್ ಬರೀಬೋದು, ರೈಟ್? ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಅಕ್ಯೂಸ್ಡ್ ಈಸ್ ಗಿಲ್ಟಿ ಆಫ್ ಹರ್ಟ್. ಓನ್ಲಿ ಸೆಕ್ಷನ್ 114, 115 ಓನ್ಲಿ ಸೆಕ್ಷನ್. ಇಲ್ಲಿ ನ್ಯಾಯಾಲಯ ಏನು ಹೇಳ್ತು? ಅವನ ಕೇವಲ ಹರ್ಟ್ ಮಾಡಿದ್ದಾನೆ ಅಂತ ಹೇಳ್ತು. ಯಾಕೆ? ದ ಫಸ್ಟ್ ಥಿಂಗ್ ದ ಕೋರ್ಟ್ ಕನ್ಸಿಡರ್ಡ್ ಈಸ್ ಅಬ್ಸೆನ್ಸ್ ಆಫ್ ಇಂಟೆನ್ಷನ್. ಮೆನ್ಸ್ರಿಯ ಇರಲಿಲ್ಲ ಇಲ್ಲಿ. ಆಮೇಲೆ ಒಂದು ಹೊರತಕ್ಕ ಸಾಯ್ತಾನ ಅಂತಕ್ಕಂಥ ಪರಿಜ್ಞಾನವೂ ಕೂಡ ಅವನಿಗಿರಲಿಲ್ಲ. ಆದ್ದರಿಂದ ಇವೆರಡು ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಹರ್ಟ್ ವಿಷಯದಲ್ಲಿ ಇಂಟೆನ್ಷನ್ನು ಮತ್ತು ನಾಲೆಜು ಬೇಕೇ ಬೇಕು. ಅದು ಹರ್ಟ್ ಇರಲಿ, ಗ್ರೀವಿಯಸ್ ಹರ್ಟ್ ಇರಲಿ, ಅವು ಇಲ್ಲ ಅಂತಂದರೆ ಅಲ್ಲಿ ಅವನು ಹೊಡೆದ, ಆದರೆ ಅವನ್ನ ಗಾಯ ಮಾಡಬೇಕಂತ ಹೊಡೆದಿರಲಿಲ್ಲ. ಏನೋ ಅವನಿಗೆ ಜಗಳದಲ್ಲಿ ಹೊಡೆದಿರ್ಬೋದು. ಓಕೆ, ಆದ್ದರಿಂದ ಇಲ್ಲಿ ಏನು ಮಾಡಿದರು ಅಂತಂದರೆ ಪ್ರಾಕ್ಸಿಮೇಟ್ ಆ್ಯಂಡ್ ಪ್ರೈಮರಿ ಕಾಸ್ ಆಫ್ ಡೆತ್. ಪ್ರಾಕ್ಸಿಮೇಟ್ ಮತ್ತು ಪ್ರೈಮರಿ ಕಾಸ್ ನೋಡಿ. ಇಲ್ಲಿ ಅವನು ಸತ್ತದ್ದನ್ನು ಕೋರ್ಟ್ ಏನಕ್ಕೆ ಹೋಲಿಸ್ತದೆ ಅಂದರೆ, ಹೆಚ್ಚು ಓಪಿಯಂ ಕೊಟ್ಟದ್ದರಿಂದ ಅಫೀಮ್ ಕುಡಿದು ಅಥವಾ ಅಫೀಮ್ ತಿಂದು ಅವನು ಸತ್ತಿದ್ದಾನೆ ಹೊರತು ಇವನ ಹೊಡೆತಕ್ಕೆ ಸತ್ತಿಲ್ಲ. ಆದ್ದರಿಂದ ಇಲ್ಲಿ ಇದು ಹರ್ಟ್ ಆಗುತ್ತೆ. ಅವನಿಗೆ ಹೊಡೆಯುವ ಉದ್ದೇಶ ಮಾತ್ರ ಇತ್ತು. ಏನು? ಮೆನ್ಸ್ರಿ ಆಫ್ ಡೆತ್ ಇರಲಿಲ್ಲ. ಹೊಡೆಯುವ ಉದ್ದೇಶ ಇತ್ತು, ಆದರೆ ಸಾಯಿಸಬೇಕು ಅಂತ ಹೊಡೆಯುವ ಉದ್ದೇಶ ಇರಲಿಲ್ಲ. ಹಾಗೆಯೇ ಅವನಿಗೆ ನಾಲೆಜ್ ಇತ್ತು, ಆದರೆ ಸಾಯಿಸ್ಬೇಕು, ಹೊಡೆದ್ರೆ ಅವನು ಸಾತ್ತೆ ಹೋಗ್ತಾನೆ ಅನ್ನುವಂಥ ಜ್ಞಾನನೂ ಇರಲಿಲ್ಲ, ಅಥವಾ ಸಾಯಿಸುವ ಉದ್ದೇಶದಿಂದ ಅವನನ್ನು ಹೊಡೆದಿರಲಿಲ್ಲ. ಆದ್ದರಿಂದ ಅವನು ಸತ್ತಾಗ್ಯೂ ಕೂಡ ಈವನ್ ಇಫ್ ಹಿ ಈಸ್ ಡೈಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕೇಸ್ ಆಫ್ 114, right? This is the case. Then second case is Karnataka case only. State of Karnataka versus Shivalingayya. Right, this is another case. ಇವೆರಡು ಕೇಸ್ ಅರ್ಥ ಮಾಡ್ಕೊಂಡ್ರೆ ಇವೆರಡು ಡಿಫರೆನ್ಸ್ ಬಿಟ್ವೀನ್ ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್. ಆಫ್ಟರ್ ಎನ್ ಆಲ್ಟರ್ಕೇಶನ್, ಏನು ಆಲ್ಟರ್ಕೇಶನ್ ಅಂದರೆ, ಏನೋ ಮಾತಾಡ್ತಿರ್ತೀರಿ, ಜಗಳ ಆಗಿಬಿಡುತ್ತೆ, ದಟ್ ಈಸ್ ಕಾಲ್ಡ್ ಆಲ್ಟರ್ಕೇಶನ್. ಇಬ್ಬರು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಶಬ್ದಗಳ ವ್ಯತ್ಯಾಸದಲ್ಲಿ, ಭಾವನೆಗಳ ವ್ಯತ್ಯಾಸದಲ್ಲಿ ಅದು ಜಗಳಕ್ಕೆ ತಿರುಗ್ತದೆ. ಅದಕ್ಕೆ ಆಲ್ಟರ್ಕೇಶನ್ ಅಂತಾರೆ. ಈ ಶಿವಲಿಂಗಯ್ಯ ಏನು ಮಾಡಿಬಿಟ್ಟ ಅಂತಂದರೆ, ಈ ಗಿರಿಗೌಡಂದ ಏನು ಟೆಸ್ಟಾಕಲ್ಗಳನ್ನು ಹಿಡಿದು ತಿರುಗಿಸಿಬಿಡ್ತಾನೆ. ಸ್ಕ್ವೀಸ್ಡ್, ನಾವು ಕನ್ನಡದಲ್ಲಿ ತೊರಡು ಬೀಜ ಅಂತೀವಿ ಇದಕ್ಕೆ. Squeezed. The deceased fell unconscious and died immediately. ಯಾವುದೋ ಒಂದು ಸಣ್ಣ ಜಗಳಕ್ಕೋಸ್ಕರ ಗುದ್ದಾಡಿಕೊಂಡು ಇವ ಏನು ಮಾಡ್ತಾನೆ, ಅವನ ತೊರಡು ಬೀಜವನ್ನು ಹಿಡಿದು ಸ್ಕ್ವೀಸ್ ಮಾಡ್ತಾನೆ, ಅವನು ಸತ್ತು ಹೋಗ್ಬಿಡ್ತಾನೆ. ಈಸ್ ಇಟ್ ಕಲ್ಪೆಬಲ್ ಹೋಮಿಸೈಡ್? ನಾನು ಹೇಳಿದ್ನಲ್ವಾ, ಮೇಲ್ನೋಟಕ್ಕೆ ಇದು ಕಲ್ಪೆಬಲ್ ಹೋಮಿಸೈಡ್ ಅನಿಸುತ್ತೆ. ಮೇಲ್ನೋಟಕ್ಕೆ ಇದು ಏನನ್ಸುತ್ತೆ? ಕಲ್ಪೆಬಲ್ ಹೋಮಿಸೈಡ್ ಸೆಕ್ಷನ್ 100 ಅನಿಸುತ್ತೆ, ರೈಟ್? ನಾವು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇವನು ಟೆಸ್ಟಾಕಲ್ ಸ್ಕ್ವೀಸ್ ಮಾಡಿದ್ದು ಏನು ಉದ್ದೇಶಕ್ಕೆ? ಆಲ್ಟ್ರಾಕೇಶನಿಂದ ಪ್ರೊವೋಕ್ ಆದದ್ದಕ್ಕೆ, ರೈಟ್? ಬೇರೆ ಉದ್ದೇಶ ಏನಿಲ್ಲ. ದೇರ್ ಈಸ್ ನೋ ಇಂಟೆನ್ಷನ್ ಟು ಕಿಲ್. ದೇರ್ ಈಸ್ ನೋ ನಾಲೆಜ್ ದಟ್ ಬೈ ಡೂಯಿಂಗ್ ದಿಸ್ ಹಿ ವಿಲ್ ಬಿ ಡೈಯಿಂಗ್. ಎರಡೂ ಇರಲಿಲ್ಲ. ಯಾರಿಗೆ? ಶಿವಲಿಂಗಯ್ಯನಿಗೆ, ರೈಟ್? So this is the case went up to Supreme Court.
ಯಾಕೆಂದರೆ ಸುಪ್ರೀಂ ಕೋರ್ಟೇ ತೊಗೊಂಡೋಗಿದ್ದು ಈ ಕೇಸ್ನ. ಹೈಕೋರ್ಟಲ್ಲಿ ಒಂದು ನಿರ್ಧಾರ ಬೇರೆ ಆಗಿತ್ತು. ಓಕೆ, ದೆನ್ ಗೌರ್ಮೆಂಟ್ ಇಟ್ ಸೆಲ್ಫ್ ವೆಂಟ್ ಟು ಸುಪ್ರೀಂ ಕೋರ್ಟ್. ವೆದರ್ ದ ಅಕ್ಯೂಸ್ಡ್ ಆಕ್ಟ್ ಅಮೌಂಟೆಡ್ ಟು ಮರ್ಡರ್, ಆವಾಗಿನ ಸೆಕ್ಷನ್ 302 ಮರ್ಡರ್ಗೆ, ಆರ್ ಅಮೌಂಟಿಂಗ್ ಟು ಕಲ್ಪೇಬಲ್ ಹೋಮಿಸೈಡ್ ಅಂಡರ್ ಸೊ ಅಂಡ್ ಸೊ, ಆರ್ ಮಿಯರ್ಲಿ ಓಕೆ ಆರ್ ಹರ್ಟ್, ಆರ್ ಮಿಯರ್ಲಿ ಹರ್ಟ್, ಅಥವಾ ಕೇವಲ ಗಾಯವೇ ಅಂತಕ್ಕಂಥದ್ದು. ದಿಸ್ ಈಸ್ ದ ಲೀಗಲ್ ಇಶ್ಯೂ. ಇದು ಒಂದು ಕೊಲೆಯೇ, ನರಹತ್ಯೆಯೇ ಅಥವಾ ಒಂದು ಗಾಯ, ಯಾವುದಿದು ಅನ್ನೋದನ್ನು ಇಲ್ಲಿ ನಿರ್ಧರಿಸಬೇಕಾಯಿತು. ರೈಟ್, ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಗ್ರೀಡ್ ದ್ಯಾಟ್ ದೇರ್ ವಾಸ್ ನೋ ಇಂಟೆನ್ಷನ್ ಟು ಕಾಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆ ವ್ಯಕ್ತಿಯು ಗಿರಿಗೌಡರನ್ನು ಸಾಯಿಸುವಂತಹ ಉದ್ದೇಶವನ್ನು ಹೊಂದಿರಲಿಲ್ಲ. ಆ್ಯಂಡ್ ಆನ್ ದ ಫ್ಯಾಕ್ಟ್ಸ್ ದ ಅಕ್ಯೂಸ್ಡ್ ಕುಡ್ ನಾಟ್ ಬಿ ಅಟ್ರಿಬ್ಯೂಟೆಡ್ ವಿತ್ ದ ನಾಲೆಜ್. ಮತ್ತು ನೀವು ಕೊಟ್ಟಂತಹ ಫ್ಯಾಕ್ಟ್ಸ್ಗಳಿಂದ ಆ ಅಕ್ಯೂಸ್ಡ್ ವ್ಯಕ್ತಿ ಇದನ್ನು ಶಿವಲಿಂಗಯ್ಯಗೆ ಆ ರೀತಿ ಅವನ ಕೃತ್ಯದಿಂದ ವ್ಯಕ್ತಿ ಸಾಯ್ತಾನೆ ಅನ್ನುವಂಥ ಜ್ಞಾನನೂ ಶಿವಲಿಂಗಯ್ಯಗಿರಲಿಲ್ಲ. ರೈಟ್, ಲೈಕ್ಲಿ ಟು ಕಾಸ್ ಡೆತ್. ದ ಇನ್ಸಿಡೆಂಟ್ ಆಕರ್ಡ್ ಸಡನ್ ಆನ್ ದ ಸ್ಪರ್ ಆಫ್ ಮೂಮೆಂಟ್. ಆಲ್ಟರ್ಕೇಶನ್ ನಡೆಯುವಂತಹ ಆ ಸಂದರ್ಭದಲ್ಲಿ, ಸ್ಪರ್ ಆಫ್ ಮೂಮೆಂಟಲ್ಲಿ, ಆ ಸಂದರ್ಭದಲ್ಲಿ ಹಠಾತ್ ಕ್ಷಣದ ಉದ್ವೇಗದಲ್ಲಿ ಆದಂತಹ ಕ್ರಿಯೆ ಇದು, ಆದಂತಹ ಕ್ರಿಯೆ ಇದು. ಆದ್ದರಿಂದ 302 ಆಗಲಿ 304 ಆಗಲಿ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂಥೇಳಿ ಕೋರ್ಟ್ ಹೇಳುತ್ತೆ. ರೈಟ್, ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಆಸ್ ಆ್ಯಂಡ್ ಹೆಲ್ಡ್ guilty as grievous hurt, as grievous hurt. ಈ ಪ್ರಕರಣದಲ್ಲಿ ಇದನ್ನೇ ಗ್ರೀವಿಯಸ್ ಹರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದರೆ ಎಂಡೇಂಜರ್ ಟು ಲೈಫ್ ಇದೆ ಇಲ್ಲಿ, ಎಂಡೇಂಜರ್ ಟು ಲೈಫ್ ಇದೆ. ಲೀಗಲ್ ಪ್ರಿನ್ಸಿಪಲ್ ಏನು ಹೇಳುತ್ತೆ? ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಈಸ್ ದಟ್ ದ ಫ್ಯಾಕ್ಟ್ ದಟ್ ದ ಡೆತ್ ಆಕರ್ಸ್ ಡಸ್ ನಾಟ್ ಬೈ ಇಟ್ ಸೆಲ್ಫ್ ಎಸ್ಟಾಬ್ಲಿಷ್ ಮರ್ಡರ್ ಆರ್ ಕಲ್ಪೇಬಲ್ ಹೋಮಿಸೈಡ್. ನೋಡಿ, ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಸತ್ತ ಅಂದ ತಕ್ಷಣ ಅದನ್ನು ಕಲ್ಪೇಬಲ್ ಹೋಮಿಸೈಡು ಮರ್ಡರು ಅಂತೇಳಿ ಹಂಗೆ ಡಿಸೈಡ್ ಮಾಡೋಕ್ಕಾಗಲ್ಲ. ದ ಕೋರ್ಟ್ ಮಸ್ಟ್ ಎಕ್ಸಾಮಿನ್ ಅಕ್ಯೂಸ್ಡ್ ಇಂಟೆನ್ಷನ್ ಆ್ಯಂಡ್ ನಾಲೆಜ್ ಎಟ್ ದ ಸೇಮ್ ಟೈಮ್ ಎನ್ ಆಕ್ಟ್ ವಿಚ್ ಈಸ್ ಡೇಂಜರಸ್ ಟು ಲೈಫ್. ನೋಡಿ, ಡೇಂಜರಸ್ ಟು ಲೈಫ್. ವಾಟ್ ಈಸ್ ಅವರ್ ಏಡ್ತ್ ಕಂಡೀಷನ್? ಏಡ್ತ್ ಕಂಡೀಷನ್ ಈಸ್ ಎಂಡೇಂಜರ್ ಟು ಲೈಫ್. ಇಲ್ಲಿ ಆ ಕ್ಲಾಸನ್ನು ಅಪ್ಲೈ ಮಾಡ್ತಾರೆ. ಎಂಡೇಂಜರ್ ಟು ಲೈಫ್. ಅವನು ಟೆಸ್ಟಾಕಲ್ನ ತಿರುಗಿಸಿದ್ದು, ದ್ಯಾಟ್ ಹಿ ಹ್ಯಾಸ್ ಡನ್ ಇಂಟೆನ್ಷನಲಿ. ಆದರೆ ಅದು ಜೀವಕ್ಕೆ ಹಾನಿಯನ್ನುಂಟು ಮಾಡುವ ಕ್ರಿಯೆಯಾಗಿತ್ತು. ಡೆತ್ ಮೇ ಕಾನ್ಸ್ಟಿಟ್ಯೂಟ್ ಗ್ರೀವಿಯಸ್ ಹರ್ಟ್. ರೈಟ್, ಇದನ್ನು ನೀವು ಸೆಕ್ಷನ್ 8 ನೋಡಿದ್ದೀರಿ. ಸೆಕ್ಷನ್ 8 ನೋಡಿದ್ದೀರಿ. Therefore, with this, today I am concluding my part 1 lecture. Part 1 lecture. Okay, lay down the legal framework relating to hurt and grievous hurt. Section 114 defines hurt. 115 to 117 deal with punishment. 115 and 117 and 117. 116 specifies legally recognized grievous hurt. ಯಾವ ಅನ್ನೋದನ್ನು 8 category ನಾ ಹೇಳಿದ್ನಲ್ವಾ, 8 category. Thus, the distinction between hurt and grievous hurt depends mainly on the nature and seriousness of the injury, the intention, knowledge of the accused, and the circumstances in which injury is occurred. ಇಷ್ಟನ್ನು ನೀವು ಆ ಪರ್ಟಿಕ್ಯುಲರ್ ಪ್ರಶ್ನೆಗೆ, 16 ಮಾರ್ಕ್ಸಿನ ಪ್ರಶ್ನೆಗೆ ಬರೆದ್ರೆ ಒಂದು ಆನ್ಸರ್ ಆಗುತ್ತೆ. ಎಲ್ಲವನ್ನೂ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ವಿತ್ ದಿಸ್, ಇದರ ಕನ್ನಡ ಅನುವಾದವನ್ನು ನಾನಿಲ್ಲಿ ನಿಮಗೆ ಹಾಕಿದ್ದೀನಿ. ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ದಿಸ್ lecture today. Thank you.